Welcome, dear people, to the worship of the true and living God. Wonderful to see you again. ಚೆನ್ನಾಗಿ ಟ್ಯೂನ್ ಮಾಡ್ಕೊಂಡು ಬಂದಿದ್ದೀರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಮನೆಗಳಲ್ಲಿ ಇದನ್ನ ವೀಕ್ಷಿಸ್ತಿದ್ದೀರಿ, ದೇವರ ವಾಕ್ಯವನ್ನು ಕೇಳ್ತೀರಿ. ಬನ್ನಿರಿ, ಆರಾಧಿಸೋಣ. ನಾವೆಲ್ಲರೂ ಸೇರಿ ಆತನನ್ನು ಆರಾಧಿಸೋಣ. ಮತ್ತು ತೆರೆ ಮೇಲೆ ಕಾಣುವಂತ ಆ ಹಾಡುಗಳನ್ನ ನೋಡ್ಬೇಕಾಗಿದ್ರೆ ಸಬ್ ಟೈಟಲ್ಸ್ ತರ ಓಡ್ತಾ ಇರ್ತದೆ. ನಮ್ಮ ಜೊತೆಗೆ ಸೇರಿ ಹಾಡ್ರಿ ಅಂತ ನಿಮ್ಮನ್ನು ಕೇಳ್ಕೊಳ್ತೇನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವೆಲ್ಕಮ್ ಅಗೇನ್. ಈ ಮುಂಚಾನೆಯ ಆರಾಧನೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇರುವಂತ ಎಲ್ಲಾ ಪ್ರಿಯ ವೀಕ್ಷಕರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಮತ್ತು ಆರಾಧನೆಯಲ್ಲಿ ನಮ್ಮ ತಂದೆಯಾದ ದೇವರನ್ನು, ಆತನ ಮಗನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು, ಪವಿತ್ರಾತ್ಮ ದೇವರನ್ನು ನಾವು ಹೃದಯ ತುಂಬಿ ನಾವು ಸ್ತುತಿಸೋಣ, ಆರಾಧಿಸೋಣ. ಮತ್ತು ಆತನಿಗೆ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುವಾಗ ನಾವು ದೇವರ ಪ್ರೀತಿಯನ್ನು ನಾವು ಸಂಪೂರ್ಣವಾಗಿ ಅನುಭವಿಸುವ ಸ್ಥಿತಿಗೆ ಆತನು ನಮ್ಮನ್ನು ನಡೆಸಲಿ ಎಂದು ನಾವು ಬೇಡಿಕೊಳ್ಳೋಣ. ಬನ್ನಿರಿ. ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆಯೇ, ನೀನು ಪಟ್ಟ ಗಾಯವು ಒಯ್ದ ನೀರು ರಕ್ತವು ನನ್ನ ಪಾಪ ನೀಗಿಸಿ ಪೂರ್ಣ ಶುದ್ಧ ಮಾಡಲಿ. ದೇವರಾಜ್ಞೆ ನೋಡಲು ಬಹಳ ಶಕ್ತಿ ಇಲ್ಲವು. ಎಷ್ಟು ಪಾಪ ಪಟ್ಟರು ಕಣ್ಣೀರನ್ನು ಬಿಟ್ಟರು, ನನ್ನ ದ್ರೋಹ ಹೋಗದು. ಕರ್ತನೇ ರಕ್ಷಿಸು, ಬೀಸು ನಿನ್ನ ಶಿಲುಬೆ ನನ್ನ ದಾರವಾಗಿದೆ. ನಾನು ಘೋರ ಪಾಪಿಯು, ನೀತಿವಸ್ತ್ರ ಹೊದಿಸು. ನೀನು ತಳ್ಳಿ ಬಿಟ್ಟರೆ ಬೇರೆ ಗತಿ ಎಲ್ಲಿದೆ? ಭೂನಿವಾಸದಲ್ಲಿಯೂ ಸಾಯುತ್ತಿರುವಾಗಲೂ ನ್ಯಾಯ ತೀರ್ಪಿನಲ್ಲಿಯೂ ಯುಗ ಯುಗವೆಂದಿಗೂ ಸೀಳಲ್ಪಟ್ಟ ಬಂಡೆಯೇ, ನೀನು ದಿಕ್ಕು ನನಗೆ. ದೇವರ ಪರಿಶುದ್ಧ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಈವರೆಗೆ ಕರ್ತನು ನಮ್ಮನ್ನು ನಡೆಸಿದ್ದಾನೆ. ಕಳೆದ ವಾರವೆಲ್ಲ ನಮ್ಮೊಂದಿಗಿದ್ದು ಇವತ್ತು ಹೊಸ ದಿನವನ್ನು ನಮಗೆ ಕೊಟ್ಟಿದ್ದಾನೆ. ಪುನರುತ್ಥಾನದ ದಿನಕ್ಕಾಗಿ ಆತನಿಗೆ ಮೊದಲು ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ನಾವು ಕಳೆದ 2 ವಾರದಿಂದ ನೋಹನ ಚರಿತ್ರೆಯನ್ನು ನೋಡ್ತಾ ಇದ್ದೆ. ನೋಹನ ಜೀವನ ಚರಿತ್ರೆ, ಅವನು ಮಾಡಿರುವಂಥ ಕೆಲಸ ಏನು ಅಂತ ದೇವರಿಗೋಸ್ಕರ. ಹಾಗಾದರೆ ದೇವರ ವಾಕ್ಯವನ್ನು ನೋಡೋಕ್ಕಿಂತ ಮುಂಚೆ ಈಗ ಈ 3ನೇ ಭಾಗ ಇದು ಯಾವುದು? ನೋಹನ ಚರಿತ್ರೆ. WWW ಅಂತ ಸ್ಟಾರ್ಟ್ ಮಾಡಿದ್ವಲ್ಲ, ಹೇಬೆಲನ ಆರಾಧನೆ, ಹನೋಕನ ನಡಿಗೆ, ದೇವರೊಂದಿಗೆ ಹೇಗೆ ನಡೆದ, ಮತ್ತು ನೋಹನು ಮಾಡಿರುವಂಥ ಕರ್ತನಿಗೋಸ್ಕರ ದೇವರಿಗೋಸ್ಕರ ಮಾಡಿರುವಂಥ ಕೆಲಸ. ಇದರ ವಿಷಯ ಇನ್ನೊಂದು ಸ್ವಲ್ಪ ಮುಂದೆ ನೋಡೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ಇದಕ್ಕಾಗಿ ನಿಮಗೆ ಸ್ತೋತ್ರ.
ದೇವ ಈ ಸಮಯದಲ್ಲಿ ನೋಹನ ಜೀವಿತವನ್ನು ನೋಡಬೇಕಾಗಿದ್ರೆ ಈ ಪುಸ್ತಕ ಕರ್ತನೆ ಆದಿಕಾಂಡ ಆಗಲಿ ಅಥವಾ ಎಲ್ಲ ಪುಸ್ತಕಗಳನ್ನು ನೋಡುವಾಗ 66 ಪುಸ್ತಕಗಳ ಗ್ರಂಥಗಳನ್ನು ನೋಡುವಾಗ ಅದು ಒಂದೊಂದು ಚರಿತ್ರೆಯನ್ನು ಹೇಳುವಂಥದ್ದಾಗಿದೆ ಒಂದೊಂದು ರೀತಿಯಲ್ಲಿ. ಆದರೆ ಎಲ್ಲವೂ ನಿನ್ನ ವಿಷಯವಾಗಿ ಬರೆದಿರುವಂಥದ್ದಿದು. ಇದಕ್ಕಾಗಿ ಸ್ತೋತ್ರ. ಇಟ್ ಇಸ್ ಗಾಡ್ಸ್ ಬುಕ್, ನಿನ್ನ ಪುಸ್ತಕ ಕರ್ತನೆ. ಆದ್ದರಿಂದ ನಾವು ಗೌರವದಿಂದ ಆರಾಧನೆ ಭಾವನೆಯಲ್ಲಿ ನಾವು ಇದನ್ನು ಕೇಳಿಸಿಕೊಳ್ಳುವಂತೆ ನಮ್ಮೊಂದಿಗೆ ನೀನು ಮಾತನಾಡು ಮತ್ತು ಹಾಗೆ ಕರ್ತನೆ ನಮ್ಮನ್ನು ಬದಲಾಯಿಸು, ಮಹಿಮೆ ಹೊಂದು ಕರ್ತನೆ. ಟ್ಯೂನ್ ಇನ್ ಆಗಿರುವಂಥ ಎಲ್ಲ ಪ್ರಿಯರಿಗಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರನ್ನು ಕಲ್ಪಿಸಿದ್ದೇವೆ. ಆಶೀರ್ವಾದ ನಡೆಸಿ ಬಾ ಕರ್ತನೆ, ಮಾತನಾಡು. ಮನುಷ್ಯನ ಮಾತು ನಿಂತು ಹೋಗಲಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ನೋಹನ ಜೀವಿತವನ್ನು ನಾವೀಗಾಗಲೇ ನೋಡಿದ್ದೇವೆ. ಅದು ಒಂದು ಎರಡು ಹೆಡಿಂಗ್ಸ್ನಲ್ಲಿ ನೋಡಿದ್ದೇವೆ. ಅದು ಯಾವುದು ಅಂತಂದರೆ ನೋಹನ ಕುಟುಂಬ, ವಿಶೇಷವಾದಂಥ ಕುಟುಂಬ, ಮತ್ತು ನೋಹನು ಕಟ್ಟಿರುವಂಥ ಆ ಒಂದು ನಾವೆ, ಆ ಪ್ರಾಜೆಕ್ಟ್ ನೋಡ್ತೇವೆ. ಆ ಪ್ರಾಜೆಕ್ಟ್ನಲ್ಲಿ ನೋಡಿದ್ದೇವೆ ಎಷ್ಟು ದೊಡ್ಡ ಒಂದು ಹಡಗನ್ನು ಕಟ್ಟಿದ. ಇದು ದೇವರ ಆಜ್ಞೆಗನುಸಾರವಾಗಿ ಕಟ್ಟಿದ, ದೇವರ ಗೈಡೆನ್ಸ್ನಲ್ಲಿ, ದೇವರ ಪ್ಲ್ಯಾನಿಗನುಸಾರವಾಗಿ. ಆತನ ಪ್ಲ್ಯಾನ್ ಇದು, ಹೀಗೆ ಕಟ್ಟಬೇಕು, ಹೀಗೆ ಮಾಡಬೇಕು ಅಂತ. ಇನ್ನೊಂದು 2-3 ಸಂಗತಿಗಳನ್ನು ನೋಹನ ವಿಷಯದಲ್ಲಿ ನಾವು ನೋಡೋಣ. ಏನಂತಂದರೆ, ನಾವೇ ಕಟ್ಟಿ ಆದಮೇಲೆ ಒಂದು ದಿವಸ ಬಂತು, ನಾವೇ ಒಳಗೆ ಸೇರಬೇಕು ಅಂತ ಆಜ್ಞೆ ಬಂತು. ನಾವೇ ಸೇರಬೇಕು ಅಂತ ಆಜ್ಞೆ ಬಂದಿದ್ದು ಎಲ್ಲಿ ಅಂತಂದರೆ ಆದಿಕಾಂಡ 7ನೇ ಅಧ್ಯಾಯ. ಆದಿಕಾಂಡ 7ನೇ ಅಧ್ಯಾಯ ಮೊದಲನೇ ವಚನವನ್ನು ನಾವು ಓದಿಕೊಳ್ಳೋಣ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾದರೆ ನೋಹನಿಗೂ ನೋಹನ ಕುಟುಂಬಕ್ಕೆ ಬಂದಿರುವಂಥ ಒಂದು ಆಪ್ಷನ್ ಅಲ್ಲ ಇದು, ಆಯ್ಕೆ ಅಲ್ಲ, ಅಥವಾ ಒಂದು ರಿಕ್ವೆಸ್ಟ್, ಒಂದು ಮನವಿ ಅಲ್ಲ. ಇದು ಒಂದು ಕಮಾಂಡ್ ಅಂತ ನೋಡ್ತೇವೆ, ಅಥವಾ ಒಂದು ಆಜ್ಞೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಹೇಗೆ ಆಜ್ಞೆ ಪ್ರಕಾರ ನಾವೇನು ಕಟ್ಟಿದ್ನೋ ಆ ನಾವೆಯಲ್ಲಿ ಸೇರುವಂಥದ್ದು ಕೂಡ ಒಂದು ದೇವರ ಆಜ್ಞೆ ಆಗಿತ್ತು ಅವನಿಗೆ. ಯಾಕೆ ಕಾರಣ ಕೊಡ್ತಾನೆ? ಯಾಕಂದ್ರೆ ನೀನು ನಿನ್ನ ಜನರ ಮಧ್ಯದಲ್ಲಿ ಜೀವಿಸುವಂಥ ಸಮಯದಲ್ಲಿ ನೀನು ನೀತಿವಂತನಾಗಿ ಪರಿಪೂರ್ಣನಾಗಿ ಜೀವಿಸಿರುವ ಕಾರಣವಾಗಿ ನಿನ್ನನ್ನು ನಾವೇ ಒಳಗೆ ಸೇರಿಸ್ತೀನಿ ಅಂತ. ಅದಕ್ಕೋಸ್ಕರ ಪ್ರಿಯ ಸಹೋದರ ಸಹೋದರಿ, ಅದಕ್ಕೆ ಒಂದು ಅಪ್ಲಿಕೇಶನ್ ಇವಾಗಲೇ ಕೊಟ್ಬಿಡ್ತೀನಿ. ಅಂತಂದರೆ ನಾವು ನೀತಿವಂತರಾಗಿ ಜೀವಿಸೋದಕ್ಕೆ ನಾವು ಪ್ರಯತ್ನ ಮಾಡುವಂಥ ಸಮಯದಲ್ಲಿ ದೇವರ ನೀತಿಯನ್ನು ಪ್ರಚುರಪಡಿಸುವಂಥದ್ರಲ್ಲಿ ಅದು ಪ್ರಜ್ವಲಿಸುವಂತೆ ನಮ್ಮ ಜೀವಿತದಲ್ಲಿ ಮಾಡುವಾಗ ಕರ್ತನು ನಿನ್ನ ಕುಟುಂಬವನ್ನು ಸಂರಕ್ಷಿಸ್ತಾನೆ. ಕೆಟ್ಟ ಲೋಕದಿಂದ ನಮ್ಮ ಮಕ್ಕಳನ್ನು ಸಂರಕ್ಷಿಸ್ತಾನೆ. ಇವತ್ತು ಕರ್ತನು ನಮ್ಮನ್ನು ಬಲಪಡಿಸಲಿ. ಹಾಗಾದರೆ ಈ 3ನೇ ಪಾಯಿಂಟ್ ನಾನು ತರುವಂಥದ್ದು ಯಾವುದು ಅಂತಂದರೆ, ಆ ನಾವೇ ಒಳಗೆ ಇದ್ದ ಜೀವಿತ. ಎಷ್ಟು ದಿವಸ ನಾವೇ ಒಳಗಿದ್ರು ಅಂತ ಕರೆಕ್ಟ್ ನೀವು ಅಂದ್ಕೊಳ್ತಾ ಇದ್ದಿದ್ದು ಕರೆಕ್ಟ್. ಯಾವುದೋ 40 ದಿವಸ ಮಳೆ ಬಂತು. ಎಷ್ಟು ದಿವಸ? 40 ದಿವಸ ಮಳೆ ಬಂತು. ಮಳೆ ಬಂದೆಲ್ಲ ಆದಮೇಲೆ ಹೊರಗೆ ಹೋಗಲಿಲ್ಲ ಅವರು. ಹಾಗಾದರೆ ಅವ್ರನ್ನ ಅದು ಒಂದು ನೋಡಿ, ಬೈಬಲ್ ಇದೆಯಲ್ಲ, ಇದು ಡೇಟ್ಸು, ಆ ಡೇ, ಆಮೇಲೆ ಆ ತಿಂಗಳು, ವರ್ಷ ಕರೆಕ್ಟಾಗಿ ರೆಕಾರ್ಡ್ ಆಗಿದೆ. ಯಾಕಂದರೆ ದೇವರು ಬರೆದಿರುವಂಥ ವಾಕ್ಯ ಇದು. ಈ ಕಾರಣದಿಂದಲೇ ಪ್ರತಿಯೊಂದು ಕತೆಗೂ ಅದಕ್ಕೊಂದು ಆದಿ ಇದೆ, ಮಧ್ಯ ಇದೆ, ಅಂತ್ಯ ಇದೆ. ನಿನ್ನ ಕತೆ, ನನ್ನ ಕತೆ, ಅದಕ್ಕೂ ಆರಂಭ ಇದೆ. ಮಧ್ಯದಲ್ಲಿ ಹೇಗೆ ಜೀವಿಸ್ತೇವೆ, ನಾವು ಹೇಗೆ ಕರ್ತನ ಬಳಿಗೆ ಹೋಗ್ತೇವೆ, ಅದರ ವಿಷಯದಲ್ಲಿ ಕೂಡ ಕರ್ತನು ಭಾಳ ಶ್ರೇಷ್ಠವಾಗಿ ನಮ್ಮೊಂದಿಗೆ ಮಾತನಾಡುವಂಥವನಾಗಿದ್ದಾನೆ. ನೋಡೋಣ ಯಾವಾಗ ಪ್ರಾರಂಭ ಆಯಿತು. ಯಾವುದೋ ಈ ಜಲಪ್ರಳಯ ಪ್ರಾರಂಭ ಆಗಿರೋದನ್ನು ನೋಡೋಣ. 11ನೇ ವಚನವನ್ನು ಓದೋಣ. 7ನೇ ಅಧ್ಯಾಯ ಮತ್ತು ಅದರ 11ನೇ ವಚನವನ್ನು ಓದೋಣ. ಈಗ ಡೇಟ್ಸ್ ಬರ್ತದೆ. ದಯವಿಟ್ಟು ಒಂದು ಕೆಲಸ ಮಾಡಿ, ಒಂದು ಪೆನ್ನು ಪೇಪರ್ ತೊಗೊಂಡು ಈ ಡೇಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಏನಂತೆ ಕೇಳಿಸ್ಕೊಳ್ಳೋಣ. ನೋಹನ ಜೀವಮಾನದ 600ನೆಯ ವರ್ಷದ 2ನೆಯ ತಿಂಗಳಿನ 17ನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು. ಸಾಕು. ಹಾಗಾಗಿ ಜಲಪ್ರಳಯ ಸ್ಟಾರ್ಟ್ ಆಗಿರುವಂತ ಸಮಯ ಯಾವುದು ಅಂತಂದ್ರೆ, ಆ ಡೇಟ್ ನೋಡ್ತಾ ಇದೀವಿ ಇವತ್ತು. ಡೇಟ್ ಯಾವುದು ಅಂತಂದ್ರೆ 17/2/600. ಕೇಳಿಸ್ಕೊಳ್ಳಿ, 17/2/600. 600ನೇ ವರ್ಷದ 2ನೇ ತಿಂಗಳಿನ 17ನೇ ದಿವಸದಲ್ಲಿ ಜಲಪ್ರಳಯ ಪ್ರಾರಂಭ ಆಗೋಯ್ತು. ಡೇಟ್ ನೆನ್ಪಿಟ್ಕೊಂಡ್ರ? ಫೆಬ್ರವರಿ ಅಂತ ಇಟ್ಕೊಳ್ಳೋಣ. 2ನೇ ತಾರೀಕು 2ನೇ ತಿಂಗಳು ಫೆಬ್ರವರಿ ಅಂತ ಇಟ್ಕೊಳ್ಳೋಣ. ಆಗಿನ ಕಾಲದಲ್ಲಿ ಬೇರೆ ಇತ್ತದ, ಆದರೂ ಕೂಡ ಅದು ಬೇಡ ಈಗ. ಆಮೇಲೆ ಜಲಪ್ರಳಯ ಮುಗಿದು ಅವರು ಹೊರಗಡೆ ಬಂದಿದ್ದು ಯಾವಾಗ ಅಂತ ನೋಡ್ತೀರಿ?
8ನೇ ಅಧ್ಯಾಯದ 14ನೇ ವಚನವನ್ನು ನೋಡೋಣ. 8ನೇ ಅಧ್ಯಾಯದ 14ನೇ ವಚನ. 2ನೆಯ ತಿಂಗಳಿನ ಹಾ. 27ನೆಯ ದಿನದಲ್ಲಿ ಹಾ. ಭೂಮಿಯು ಒಣಗಿತ್ತು. ಹಾಗಾದ್ರೆ ನಾವು ನೋಡಬೇಕಾಗಿದ್ರೆ 13ನೇ ವಚನವನ್ನು ಕೂಡ ನಾವು ಓದಬೇಕಾಗ್ತದೆ. 601ನೆಯ ವರ್ಷದ ಆ ರೆಫರೆನ್ಸ್ ಅದೇ. 601ನೇ ವರ್ಷದಲ್ಲಿ, 601ನೇ ವರ್ಷ ಅಂದ್ರೆ ಈಗ ಕೇಳಿಸ್ಕೊಳ್ಳಿ, ಒಳಗೆ ಹೋಗಿದ್ದು ಸೇರಿದ್ದು ಯಾವಾಗ? 17/2/600. ಹಾಗಾದ್ರೆ 27/2/601 ಅಂದ್ರೆ 1 ವರ್ಷದ ಮೇಲೆ 10 ದಿವಸ ಆಯ್ತು. 1 ವರ್ಷದ ಮೇಲೆ 10 ದಿವಸ ಆಯ್ತು. ಆಗಿನ ಕಾಲದಲ್ಲಿ ಕ್ಯಾಲೆಂಡರ್ ನೋಡಬೇಕಾಗಿದ್ರೆ ಇದು ಸೋಲಾರ್ ಕ್ಯಾಲೆಂಡರ್ ಅಂತ ನೋಡ್ತಾ ಇದ್ವಿ. ಯಾವುದದು ಬರ್ಕೊಂಡಿದ್ದೆ ನಾನಿಲ್ಲಿ. ಸೋಲಾರ್ ಕ್ಯಾಲೆಂಡರ್ ನಮಗೆ ಈಗ 365 365 ದಿನಗಳಿದೆ. ಆದರೆ ಅವತ್ತಿನ ಕಾಲದಲ್ಲಿ ಲೂನಾರ್ ಕ್ಯಾಲೆಂಡರ್ ಇತ್ತು. 30 ದಿವಸ ಸರಿಯಾಗಿ 30 ದಿವಸ ಇರ್ತಾ ಇತ್ತು. ಇವತ್ತೇನಿದೆ ಅಂದರೆ 30, 31, 28 ಫೆಬ್ರವರಿ, ಒಂದೊಂದ್ಸಾರಿ ಲೀಪ್ ಇಯರ್ ಬಂದಾಗ 29 ದಿನಗಳಾಗ್ತದೆ. ಹಾಗಾದರೆ ಆ ಟೈಮ್ನಲ್ಲಿ ಆ ರೀತಿಯಾಗಿರಲಿಲ್ಲ. ಒಂದು ತಿಂಗಳಿಗೆ 30 ದಿವಸ ಕರೆಕ್ಟಾಗಿರುವ ಕಾರಣವಾಗಿ ನಾವು ಎಣಿಸ್ಕೊಂಡು ಬರೋಣ. ಹಾಗಾದ್ರೆ ಒಂದು ವರ್ಷಕ್ಕೆ 360 ದಿನಗಳಿತ್ತು. ಎಲ್ಲಿ ಆವತ್ತಿನ ಕಾಲದಲ್ಲಿ 360 ದಿನಗಳು ಪ್ಲಸ್ 10 ದಿನಗಳು ಎಷ್ಟಾಯಿತು? 370 ದಿನಗಳವರೆಗೆ ನೋಹನು ಮತ್ತು ಅವನ ಕುಟುಂಬ ಮತ್ತು ಎಲ್ಲ ಪ್ರಾಣಿ ಪಕ್ಷಿಗಳು ಕ್ರಿಮಿಗಳು ಎಲ್ಲ ನೋಡಬೇಕಾಗಿದ್ರೆ ಅವೆಲ್ಲವೂ ಆ ನೋಹನ ನಾವೆಯಲ್ಲಿ ಸೇರ್ಕೊಂಡು ನಿಂದ್ಬಿಟ್ಟು ನಾವು ನೋಡ್ತೇವೆ. ಏನೋ 1 ವರ್ಷದ ಮೇಲೆ ಇದು ಬಹಳ ಒಂದು ವಿಶೇಷವಾದದ್ದು. ಯಾಕಂತಂದರೆ ಪ್ರತಿಯೊಂದಕ್ಕೂ ಆಹಾರ ಬೇಕು ಮತ್ತು ಎಲ್ಲ ಅದರ ಶೌಚಾಲಯ ಏನೇನಾಗಿತ್ತೋ ಗೊತ್ತಿಲ್ಲ. ಅದು ಏನು, ಐ ಡೋಂಟ್ ನೋ ಹೌ ಇಟ್ ಆಲ್ ಹ್ಯಾಪನ್ಡ್. ಏನೇನು ಕ್ರಮಗಳನ್ನ ತೊಗೊಂಡ್ರೋ, ಹೇಗೆ ಕ್ರಮಗಳನ್ನ ತೊಗೊಂಡ್ರೋ ನಮಗೆ ಗೊತ್ತಿಲ್ಲ. ಆದರೂ ಒಂದಂತೂ ಸತ್ಯ, ದೇವರು ಏನು ಮಾಡಿರ್ಬೋದು ಅಂತಂದರೆ ಈ ರೀತಿಯಾಗಿ ನನ್ನ ಒಂದು ಅನಿಸಿಕೆ ಏನಂತಂದರೆ, ಅವಕ್ಕೆ ಒಂದು ಹೈಬರ್ನೇಷನ್ ಪೀರಿಯಡ್ ಕೊಟ್ಟುಬಿಟ್ಟಿದ್ನೇನೋ. ಅವಕ್ಕೆಲ್ಲಿ ಓಡಾಟ ಇಲ್ಲ, ಎಕ್ಸಸೈಸ್ ಇಲ್ಲ, ಅಷ್ಟೊಂದು ಆಹಾರ ತಿನ್ನುವಂಥ ಅವಶ್ಯಕತೆ ಬರಲಿಲ್ಲ. ಅವು ತಿಂದು ಒಂದು ರೀತಿಯಲ್ಲಿ ಒಂದೇ ಕಡೆಗೆ ಅವು ಇರ್ತಾ ಇದ್ವು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಸರಿ, ಅದ್ರ ವಿಷಯದಲ್ಲಿ ಆಲೋಚನೆ ಮಾಡೋಣ ಆಮೇಲೆ. ಬಟ್ ಆದರೆ ಇಂಪಾರ್ಟೆಂಟ್ ಥಿಂಗ್ಸ್ಗೆ ಮತ್ತೆ ಬರೋಣ, ಸರಿನಾ? ಹಾಗಾದರೆ ಎಷ್ಟು ವರ್ಷ? 1 ವರ್ಷ 10 ದಿನ ಅವ್ರು ಎಲ್ಲಿದ್ದರು? ನಾವೇ ಒಳಗಿದ್ರು. ನನಗನ್ನಿಸ್ತಿತ್ತು ಇದು ಕ್ವಾರಂಟೈನ್ ಆಗೋಗ್ಬಿಟ್ಟಿದ್ರು ಅವರು, ಲಾಕ್ಡೌನ್ ಆಗೋಗ್ಬಿಟ್ಟಿತ್ತು ಪಾಪ. ಶೇಮ್, ಹಾಮ್, ಜಾಫೆತ್ ಮತ್ತು ಅವರ ಹೆಂಡತಿಯರು ಮಿಸಸ್ ಶೇಮ್, ಮಿಸಸ್ ಜಾಫೆತ್ ಮತ್ತು ಮಿಸಸ್ ಹಾಮ್ ಈ ರೀತಿಯಾಗಿ ಯವನಸ್ಥರವರು, ಆವಾಗಲೇ ಮದುವೆ ಆದವರು. ಅವ್ರಿಗೆ ಮಕ್ಕಳಾಗಿದ್ದು ನಾವೇ ಒಳಗೆ ಆಗಲಿಲ್ಲ, ನಾವೇಕಿನ ಮುಂಚೆ ಆಗಲಿಲ್ಲ, ಬರೀ 8 ಜನ ಹೋಗಿದ್ದವರು. ಅದಕ್ಕೋಸ್ಕರ ಯವನಸ್ಥ ಮಕ್ಕಳು ಅವ್ರದ್ದು ಹನಿಮೂನ್ ಎಲ್ಲಿತ್ತು ಅಂದರೆ ನಾವೇ ಒಳಗಾಗೋಗಿತ್ತೇನೋ ಪಾಪ. ಅವ್ರಿಗೂ ಒಂದು ಸ್ವಲ್ಪ ಚೂರು ಕಂಗಾಲ ಆಗಿರಬೇಕು, ಇಲ್ಲ ಅಂತ ಹೇಳಲ್ಲ ನಾನು, ಕಂಗಾಲ ಆಗಿರಬೇಕು. ಮನುಷ್ಯರಲ್ವಾ ನಮ್ಮ ಥರನೇ. ಲಾಕ್ಡೌನಲ್ಲಿ ಎಷ್ಟು ಕಷ್ಟ ಆಯ್ತಲ್ಲ ನಮಗೆ, ಆ ರೀತಿಯಾಗಿ ಅವ್ರಿಗೂ ಲಾಕ್ಡೌನಲ್ಲಿ ಕಷ್ಟ ಆಗಿರ್ಬೋದು. ಶೇಮ್, ಹಾಮ್, ಜಾಫೆತ್ ಬಂದು ಕೇಳ್ಬೋದು, ಅಪ್ಪ ಇವತ್ತು ಹೋಗೋದಾ ಹೊರಗಡೆ, ನಾಳೆ ಹೋಗೋದಾ ಅಂತ. ತಾಳ್ ಮಗನೇ, ದೇವ್ರು ಹೇಳ್ತಾನೆ ಅವಾಗ ಹೋಗೋಣ ಹೊರಗಡೆ ಅಂತ. ಅದಕ್ಕೋಸ್ಕರ ನನ್ನ 4ನೇ ಪಾಯಿಂಟಿಗೆ ಬರ್ತೀನಿ ಈಗ. 4ನೇ ಪಾಯಿಂಟ್ ಯಾವುದು ಅಂತಂದರೆ, ನೋಹನು ಮತ್ತು ನೋಹನ ಕುಟುಂಬ ಮತ್ತು ಸರ್ವ ಇರುವಂತೆಲ್ಲ ಪಕ್ಷಿ ಪ್ರಾಣಿಗಳು ಕ್ರಿಮಿಗಳೆಲ್ಲವೂ ಹೊರಗಡೆ ಬಂದಿರುವಂಥದ್ದು ಯಾವಾಗ ಮತ್ತು ಹೇಗೆ ಅಂತ. ಯಾವಾಗ ಅಂತ ನೋಡಿದೆವು. 27ನೇ ತಾರೀಕು 2ನೇ ತಿಂಗಳು 601ನೇ ವರ್ಷದಲ್ಲಿ. ನೆಕ್ಸ್ಟ್ ವರ್ಸ್ ಹೀಗೆ ಹೇಳ್ತದೆ, ದೇವ್ರು ಹೇಳ್ತಾನೆ ಆಗ ನೋವನಿಗೆ. ನೆಕ್ಸ್ಟ್ ವರ್ಸ್ ಏನು ಹೇಳ್ತದೆ? 8ನೇ ಅಧ್ಯಾಯದ 17ನೇ ವಚನ, 15ನೇ ವಚನ, 15-16 ಓದೋಣ. ಆಗ ದೇವರು ನೋಹನಿಗೆ, ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯನ್ನು ಬಿಟ್ಟು ಹೊರಗೆ ಬಾ. ಸಾಕು, ಬಿಟ್ಟು ಹೊರಗಡೆ ಬಾ. ಆ ವರ್ಷದಲ್ಲಿ, ಆ ದಿನದಲ್ಲಿ ನೋಡಿ, ಆ ದಿನ ಕೂಡ ಅಲ್ಲಿ ಮೆನ್ಷನ್ ಆಗಿದೆ, ಭಾಳ ಶ್ರೇಷ್ಠವಾಗಿರುವಂಥದ್ದು ಇದು. ಆಮೇಲೆ ಏನಾಯಿತು ಅಂತಂದರೆ, ಅವರು ಹೊರಗಡೆ ಬಂದಿರುವಂಥದ್ದು ಹೇಗೆ ಅಂತ. ಇದು ಭಾಳ ಚೆನ್ನಾಗಿದೆ. ಇದು ನನಗೆ ಭಾಳ ಆಶೀರ್ವಾದ ಆಗೋಗಿದೆ ಇದರ ವಿಷಯದಲ್ಲಿ ನಾನು ತಿಳ್ಕೊಳ್ಳುವಾಗ.
ದೇವರೇ ಒಳಗೆ ಹೋಗು, ಒಳಗಡೆ ಸೇರಿಕೋ ಅಂತ ಹೇಳಿರುವಂಥ ಕರ್ತನು. ಮತ್ತು 7ನೇ ಅಧ್ಯಾಯದ 1ನೇ ವಚನ ನಾವು ನೋಡಿದೆವು, ಒಳಗೆ ಬಾ ಅಂತ ಕರ್ತನ ಕರೆದ, ಒಳಗಡೆ ಹೋಗಿ ಸೇರಿಕೊಳ್ರಿ ಅಂತ ಕರ್ತನ ಕರೆದ. ಆಮೇಲೆ ಅದರ 16ನೇ ವಚನ ಏನು ಹೇಳ್ತದೆ? 7ನೇ ಅಧ್ಯಾಯ 16ನೇ ವಚನ ಒಂದು ಓದೋಣ, ಬಹಳ ಚೆನ್ನಾಗಿದೆ ಇದು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. ಆಮೇಲೆ ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಯಾರು ಮುಚ್ಚಿದ್ರು? ಯೆಹೋವನು ತಾನೇ ಬಾಗಿಲನ್ನು ಮುಚ್ಚಿದ. ಆಮೇಲೆ ನೋಡ್ಬೇಕು ಅಂತಂದ್ರೆ ಕರ್ತನು ಅವ್ರಿಗೆ ಆಜ್ಞೆ ಕೊಡ್ತಾನೆ, ಈಗ ಹೊರಗೆ ಬನ್ರಿ ಅಂತ. ಅವ್ರು ಹೊರಗಡೆ ಬರ್ತಾರೆ. ಅವ್ರು ಹೊರಗಡೆ ಬಂದಿರುವಂಥ ವಿಧಾನ ತೋರಿಸ್ತೀನಿ ನಿಮಗೆ. ಆ ವಿಧಾನ ಏನಾಗಿತ್ತು ಅಂತಂದರೆ 6ನೇ ಅಧ್ಯಾಯ 16ನೇ ವಚನ ಒಂದು ಓದಿ, ಭಾಳ ಕನೆಕ್ಟೆಡ್ ಇದೆ ಇದು. ನಾ ಅದಕ್ಕೋಸ್ಕರ ಹೇಳ್ತೀನಿ, ಈ ವಿಡಿಯೋ ಯೂಟ್ಯೂಬ್ನಲ್ಲಿ ಇರ್ತದೆ. ಆಮೇಲೆ ಕೂಡ ನೀವು ರಿವೈಂಡ್ ಮಾಡಿ ವಚನಗಳನ್ನು ಇನ್ನೊಂದು ಸಾರಿ ನೀವು ನೋಡ್ಕೋಬೋದು. ಇದನ್ನು ಸ್ಟಡಿ ರೂಪದಲ್ಲಿ ನೀವು ತಗೊಳ್ಬೋದು. ಓದೋಣ 6ನೇ ಅಧ್ಯಾಯ 16ನೇ ವಚನ. ಅದರ ಚಾವಣಿಯ ಕೆಳಗೆ ಸುತ್ತಲೂ ಒಂದು ಮೊಳ ಎತ್ತರದ ಬೆಳಕು ಕಂಡಿಯನ್ನು ಮಾಡಬೇಕು. ಒಂದು ವಿಂಡೋ ಅಥವಾ ಕಿಟಕಿಯನ್ನ ಮಾಡಬೇಕು, ಕಂಡಿಯನ್ನು ಮಾಡಬೇಕು ಅಥವಾ ಕಿಟಕಿಯನ್ನು ಮಾಡಬೇಕು. ಆ ಕಿಟಕಿ ಮಾಡುವಂಥ ಸಮಯದಲ್ಲಿ, ವಿಂಡೋ ಮಾಡುವಂಥ ಸಮಯದಲ್ಲಿ ನೋವನ್ ಗೊತ್ತಿರಲಿಲ್ಲ. ಇದೇ ಕಿಟಕಿಯನ್ನು ಉಪಯೋಗಿಸಿ ಅವನು ತಿಳ್ಕೊಳ್ತಾನೆ, ಇವತ್ತು ಹೊರಗೆ ಹೋಗ್ಬೋದಾ ಅಥವಾ ಬೇಡವಾ ಅಂತ. ಅಂದರೆ ಕರ್ತನು ಎಲ್ಲ ಪ್ಲ್ಯಾನ್ ಮಾಡಿ ನಮ್ಮ ಮುಂದಿನ ಜೀವಿತದಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ವಿಂಡೋ ಆಫ್ ಆಪರ್ಚುನಿಟಿ ಅಂತ ನೋಡ್ತಾ ಇದ್ದೀವಿ. ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀನಿ, ವಿಂಡೋ ಆಫ್ ಆಪರ್ಚುನಿಟಿ ಅಂದರೆ ಯಾವುದಾದ್ರೂ ಕಿಟಕಿ ತೆಗೆದ್ರೆ ಏನಾದರೂ ಬೆಳಕು ಕಾಣ್ತದ, ನಾನು ಇದೇ ಕೆಲಸಕ್ಕೆ ಹೋಗಬೇಕಾ, ಇದೇ ವ್ಯಕ್ತಿಯನ್ನು ಮದುವೆ ಆಗಬೇಕಾ, ಇಲ್ಲೇ ಜೀವಿಸ್ಬೇಕಾ, ಮನೆ ಚೇಂಜ್ ಮಾಡಬೇಕಾ, ಇದೆಲ್ಲವನ್ನು ದೇವರು ಕೊಟ್ಟಂಥ ಕಿಟಕಿಯಲ್ಲಿ ಅದನ್ನು ಕಂಡುಕೊಂಡು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. 8ನೇ ಅಧ್ಯಾಯಕ್ಕೆ ಬರೋಣ. 8ನೇ ಅಧ್ಯಾಯದ 6ನೇ ವಚನ ಒಂದು ಓದೋಣ. 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಗೆ ಬಿಟ್ಟನು. ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ಹೀಗಿರಲಾಗಿ ನೀರು ಇಳಿಯುತ್ತೋ ಇಲ್ಲವೋ ಎಂದು ತಿಳುಕೊಳ್ಳುವುದಕ್ಕೆ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ಸಾಕು, ಥ್ಯಾಂಕ್ ಯು, ಅಷ್ಟು ಸಾಕು. ಹಾಗಾದ್ರೆ 2 ಪಕ್ಷಿಗಳನ್ನ ನೋಡ್ತಾ ಇದ್ದೀವಿ. ಆ ಕಿಟಕಿ ತೆಗೆದು ಕಟ್ಟುವಾಗ ಗೊತ್ತಾಗ್ಲಿಲ್ಲ ಕಿಟಕಿ ಯಾವುದಕ್ಕೆ ಉಪಯೋಗಿಸ್ತಾನಂತ. ಕಿಟಕಿ ಓಪನ್ ಮಾಡಿ ನೋಡ್ತಾನೆ, ಅಲ್ಲಿ ನೀರಿದೆ ನಿಜ, ಬಟ್ ಆದರೆ ಪೂರ್ತಿ ಕಾಣಿಸ್ತಿಲ್ಲ ಅವನಿಗೆ ಗೊತ್ತಾಗಬೇಕಾಗಿದ್ದು ಯಾವ ರೀತಿ ಅಂತಂದರೆ ವಿಧಾನ ನೋಡ್ರಿ. ಒಂದು ಕಾಗೆಯನ್ನು ಬಿಡ್ತಾನೆ. ಫಸ್ಟು ಕಾಗೆ ಏನು ಮಾಡ್ತಿತ್ತು ಅಂತಂದರೆ ಹೋಗುತ್ತಾ ಬರುತ್ತಾ ಇತ್ತದು ವಾಪಸ್. ಕಾಗೆ ಯಾಕೆ ಜಾಲಿಯಾಗಿ ಹೋಗ್ತಾ ಬರ್ತಾ ಇತ್ತು ಅಂತಂದರೆ, ಕಾಗೆ ಏನು ತಿಂತದೆ? ಸತ್ತೋಗಿರುವಂಥ ಪ್ರಾಣಿಗಳು, ಅದರ ಹೆಣಗಳನ್ನು ತಿನ್ನುವಂಥ, ಅದು ಸ್ಕ್ಯಾವೆಂಜರ್ ಬರ್ಡ್ ಅಂತ ನೋಡ್ತಾ ಇದ್ದೇವೆ. ಅದನ್ನು ತಿಂತಾ ಇತ್ತದು. ಅದಕ್ಕೆ ಕಾಲಿಡೋಕ್ಕೆ ಜಾಗ ಇತ್ತು, ಹೆಣದ ಮೇಲೆ ಕೂತ್ಕೊಳ್ತಾ ಇತ್ತದು. ಆದರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ ಅಂದರೆ, ಇದು ಭೂಮಿ ಒಣಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಪಾರಿವಾಳವನ್ನು ಬಿಡ್ತಾನೆ. ಯಾರು? ನೋಹನು. ಚಂದ ಇದು. ಈ ಪಾರಿವಾಳವನ್ನು ಬಿಟ್ಟ ಮೇಲೆ ಏನಾಗ್ತದೆ ನೋಡಿ. 9ನೇ ವಚನ. ಅದಕ್ಕೆ ಕಾಲಿಡುವಷ್ಟು ಸ್ಥಳ ಇರಲಿಲ್ಲಂತೆ ಪಾರಿವಾಳಕ್ಕೆ, ಅಲ್ವಾ? ಕಾಲಿಡುವುದಕ್ಕೆ ಅಲ್ಲಿ ಸ್ಥಳ ಇಲ್ದಂಗೆ ಆಯ್ತಂತೆ. ಈ ಪಾರಿವಾಳ ಯಾವುದಕ್ಕೆ ಸೂಚನೆ ಆಗಿದೆ? ಪಾರಿವಾಳ ಯಾವುದು? ಇದೆಲ್ಲ ಡೀಟೇಲಾಗಿ ಹೇಳ್ಬೋದು ನಾನು. ಆಮೇಲೆ 7 ದಿವಸ 10ನೇ ವಚನದಲ್ಲಿ 7 ದಿವಸ ಬಿಟ್ಟು ಮತ್ತೆ ಆ ಪಾರಿವಾಳವನ್ನು ಕಳಿಸ್ತಾನಂತ. 11ನೇ ವಚನವನ್ನು ಓದಿಕೊಂಡ್ಬಿಡೋಣ ಸಾಕು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು, ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತೆಂದು ತಿಳ್ಕೊಂಡನು. ಅರ್ಥ ಆಯ್ತಾ? ಈಗ ಕಾಗೆನ ಬಿಟ್ಟರೆ ಅದು ಗೊತ್ತಾಗ್ಲಿಲ್ಲ, ಅದು ವಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್. ಬಟ್ ಆದರೆ ಪಾರಿವಾಳವನ್ನ ಬಿಡ್ತಾನೆ. ಪಾರಿವಾಳ ಯಾವುದಕ್ಕೆ ಸೂಚನೆ ಆಗಿದೆ? ಪಾರಿವಾಳ ಪರಿಶುದ್ಧಾತ್ಮನಿಗೆ ಸೂಚನೆ ಆಗಿದೆ. ಪ್ರಿಯ ಸಹೋದರ ಸಹೋದರಿ,
ನಮ್ಗೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅದರ ಒಂದು ಪರಿಚಯ ಆಗಿದೆ. ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನ ಆಗಿ ಹೊರಗಡೆ ಬಂದ ಮೇಲೆ ಪರಿಶುದ್ಧಾತ್ಮನು ಪಾರಿವಾಳದಂತೆ ಆತನು ಬಂದು ಯೇಸು ಕ್ರಿಸ್ತನ ಮೇಲೆ ಬಂದು ಇಳಿದನೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ವಿಜುವಲ್ ಎಕ್ಸ್ಪೀರಿಯನ್ಸ್ ಆಫ್ ಅನ್ ಇನ್ವರ್ಡ್ ಥಿಂಗ್ ಅಂತ ನೋಡ್ತಾ ಇದ್ದೀವಿ. ಸರಿ, ಈ ಪಾರಿವಾಳ ಬಿಟ್ಟ ಮೇಲೆ ಅದು ಹೋಗಿ ಫಸ್ಟ್ ಟೈಮ್ ಬಿಟ್ಟಾಗ ಅದಕ್ಕೆ ಕಾಲಿಡುವ ಸ್ಥಳ ಇರಲಿಲ್ಲ, ವಾಪಸ್ ಬಂದುಬಿಡ್ತು. ಅದಕ್ಕೆ ಯಾಕಂದರೆ ಪರಿಶುದ್ಧಾತ್ಮನು ಅಸಹ್ಯವಾದದ ಮೇಲೆ ಅಥವಾ ಆ ಥರವಾದ ಕೆಟ್ಟದರ ಮೇಲೆ ಕರ್ತನು ಆ ರೀತಿಯ ಕಾಲಿಡುವುದಿಲ್ಲ. ಹಿ ಈಸ್ ಟು ಪ್ಯೂರ್ ಟು ಸ್ಟೆಪ್ ಆನ್ ಸಿನ್ ಆ್ಯಂಡ್ ಡಿಸ್ಟ್ರಕ್ಷನ್. ಆದರೂ ಕೂಡ ಏನಾಯಿತು ಅಂದರೆ 2ನೇ ಸಾರಿ ಬಿಟ್ಟ, ಗೊತ್ತಾಗಲಿಲ್ಲ ಅವನಿಗೆ. 2ನೇ ಸಾರಿ ಬಿಟ್ಟ, 7 ದಿವಸ ಬಿಟ್ಟು 2ನೇ ಸಾರಿ ಬಿಟ್ಟಾಗ ಅದರ ಬಾಯಲ್ಲಿ ಅಥವಾ ಅದರ ಒಂದು ಚುಂಚಿನಲ್ಲಿ ಏನಿತ್ತು ಅಂತಂದರೆ, ಕೊಕ್ಕಲ್ಲಿ ಏನಿತ್ತು ಅಂತಂದರೆ ಆ ಒಂದು ಎಣ್ಣೆ ಮರದ ಒಂದು ಚಿಗುರಿತ್ತು ಅಂದ್ಬಿಟ್ಟು ನಾವು ನೋಡ್ತೇವೆ. ನೋಡಿದಿರಿ ಅದನ್ನು? ಪಾರಿವಾಳ ಹಿಂಗೆ ಹಾರೋದನ್ನು ನೋಡಿದಿರಿ? ಆ ಪೋಸ್ಟರ್ಸ್ನ ನೋಡಿರ್ಬೇಕು ನೀವು. ಪಾರಿವಾಳ ಹಾರೋದನ್ನು ನೋಡ್ತೀರಿ, ಅದರ ಬಾಯಲ್ಲಿ ಒಂದು ಆಲಿವ್ ಲೀಫ್ ಇರ್ತದೆ, ನೋಡಿದಿರ ನೀವು? ಇವತ್ತಿಗೂ ಕೂಡ ಇದೆ ಅದು. ಇಟ್ಸ್ ಅ ಸೈನ್ ಆಫ್ ಪೀಸ್, ಒಂದು ಸಮಾಧಾನಕ್ಕೆ ಅದು ಸೂಚನೆ ಆಗಿದೆ. ಪ್ರಪಂಚದ ಎಲ್ಲ ಕಡೆಗೆ ಎಲ್ಲ ಧರ್ಮದವರು, ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅವರು ಏನಾದರೂ ಈ ರೀತಿಯಾಗಿ ವರ್ಲ್ಡ್ ಪೀಸ್ ಡೇ ಮಾಡಬೇಕು ಅಂತ ಆ ಒಂದು ಕಾರ್ಡ್ ಪ್ರಿಂಟ್ ಮಾಡ್ತಾರೆ, ಪೋಸ್ಟರ್ಸ್ ಪ್ರಿಂಟ್ ಮಾಡ್ತಾರೆ. ಪಾರಿವಾಳದ ಬಾಯಲ್ಲಿ ಆ ಒಂದು ಎಣ್ಣೆ ಮರದ ಆ ಚಿಗುರು. 2 ಸಂಗತಿಗಳನ್ನು ನಾನು ನಿಮ್ಗೆ ಹೇಳ್ತೇನೆ. ಯಾಕೆ ಸಮಾಧಾನಕ್ಕೆ ಸೂಚನೆ ಆಯಿತು ಅಂತಂದರೆ, ದೇವರ ಉಗ್ರ ಕೋಪ ಮುಗಿತು, ಶಾಂತಿ ಸಮಾಧಾನವನ್ನು ಕೊಡೋದಕ್ಕೆ ಯೇಸು ಸ್ವಾಮಿ ಬಂದಿದ್ದಾನೆ ಅಂತ ಒಂದು ಸೂಚನೆ ಇವತ್ತು ನನಗೆ ನಿನಗೆ. ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರ ಉಚಿತಾರ್ಥವರವು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿರುವಂಥ ನಿತ್ಯ ಜೀವ. ಈ ಕಾರಣದಿಂದಲೇ ಆ ನಿತ್ಯ ಜೀವ ಬರಬೇಕು ಅಂತಂದರೆ ಆ ಪಾರಿವಾಳದಂತೆ ಪರಿಶುದ್ಧಾತ್ಮನು ಬಂದು ನಮಗೆ ಆ ಒಂದು ಸಹಾಯವನ್ನು ಮಾಡುವಂಥವನಾಗಿದ್ದಾನೆ, ಆ ಪರಿಚಯನ ಮಾಡಿಕೊಡುವಂಥವನಾಗಿದ್ದಾನೆ. ಆ ಒಂದು ಆಲಿವ್ ಲೀಫ್ ಅಥವಾ ಎಣ್ಣೆ ಮರದ ಚಿಗುರನ್ನು ನೋಡಬೇಕಾಗಿದ್ರೆ, ಎಣ್ಣೆ ಮರ ಯಾವುದಕ್ಕೆ ಸೂಚನೆ ಆಗಿದೆ? ಎಣ್ಣೆ ಮರ ಯಾವುದಕ್ಕೆ ಸೂಚನೆ ಆಗಿದೆ ಅಂದರೆ, ಎಣ್ಣೆ ಮರ, ಆಲಿವ್ ಮರ ಬೆಳೆದು ಆಲಿವ್ ಕಾಯಿಗಳನ್ನು ಬಿಡ್ತದೆ. ಆಲಿವ್ ಕಾಯಿಗಳನ್ನು ಒತ್ತಿ ಅದನ್ನು ಎಣ್ಣೆ ತೆಗೆದ್ರೆ ಆ ಎಣ್ಣೆಯನ್ನು ಯಾವುದಕ್ಕೆ ಉಪಯೋಗಿಸ್ತಾ ಇದ್ರು? ಅಭಿಷೇಕ ಮಾಡೋದಕ್ಕೆ. ರಾಜರನ್ನು ಮತ್ತು ಇತರರನ್ನು, ಯಾಜಕರ, ಮಹಾಯಾಜಕರು ನಾವು ನೋಡುವಾಗ ಅಭಿಷೇಕ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ರು. ಹಾಗಾದರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ಪರಿಶುದ್ಧಾತ್ಮನಿಗೆ ಸೂಚನೆ ಆಗಿರುವಂಥ ಪಾರಿವಾಳ ನೋಡ್ತೇವೆ ಮತ್ತು ಆತನು ಮಾಡುವಂಥ ಅಭಿಷೇಕವನ್ನು ಸೂಚಿಸುವಂಥ ಎಣ್ಣೆ ಮರದ ಚಿಗುರನ್ನು ನೋಡ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿ, ಬೇಸ್ಡ್ ಆನ್ ದ್ಯಾಟ್, ಅದರ ಮೇಲೆ ಅವಲಂಬಿಸಿಕೊಂಡಂಥ ನೋಹನ ಕಥೆಯು ಇವತ್ತು ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡ್ತಾ ಇದೆ. ಏನಂತಂದರೆ, ನಾವು ಇವತ್ತು ಹೋಗಬೇಕಾ ಅಥವಾ ಬೇಡವಾ? ಈ ಕೆಲಸಕ್ಕೆ ಹೋಗಬೇಕಾ ಅಥವಾ ಈ ಕೆಲಸವನ್ನು ಹುಡುಕ್ಬೇಕಾ? ಈ ಕೋರ್ಸನ್ನು ತಗೊಳ್ಬೇಕಾ? ಈ ಕಾಲೇಜ್ಗೆ ನಾವು ಅಪ್ಲೈ ಮಾಡಬೇಕಾ? ಈ ಸಂಗತಿಯನ್ನು ಈ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡಬೇಕಾ ಬೇಡವಾ ಅಂತ ತಿಳ್ಕೊಳ್ಳೋದಕ್ಕೆ ಪರಿಶುದ್ಧಾತ್ಮನ ನಡೆಸುವಿಕೆ ನನಗೆ ನಿನಗೆ ಬೇಕು. ಆ್ಯಂಡ್ ವೆನ್ ಗಾಡ್ ಬಿಗಿನ್ಸ್ ಟು ವರ್ಕ್, ದೇವರು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನಾವೇನು ಮಾಡ್ಬೋದು ಅಂತಂದರೆ, ನಾವು ಅದನ್ನು ಕೈಕೊಂಡು ನಡೆಯುವಂಥವ್ರಾಗಿರ್ಬೋದು. ಆವಾಗ ಅದರಲ್ಲಿ ಲಾಸ್ ಆಗಲ್ಲ, ಅದರಲ್ಲಿ ಸಮಸ್ಯೆಗಳು ಬರೋದಿಲ್ಲ, ಎಲ್ಲ ಸಂಗತಿಗಳು ಅನುಕೂಲವಾಗ್ತವೆ ಅಂದ್ಬಿಟ್ಟು ನಾವು ಹೋದ ವಾರ ನೋಡಿದ್ದೇವೆ. ಅವರ ಕಟ್ಟಡದಲ್ಲಿ ತುರಾಯಿ ಮರವನ್ನು ಬೆಳೆಸಿದ್ದ ಕರ್ತನು ಎಲ್ಲವನ್ನು ಕರ್ತನು ಅವ್ರಿಗೆ ಕೊಟ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದ. ನಾವೇನು ಕಟ್ಟಿಸಿದ್ದ, ಆಮೇಲೆ ಒಳಗಡೆ ಇದ್ದು ನೋಹನನ್ನು ಕಾಪಾಡಿ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾನೆ. ಯಾವ ರೀತಿ? ಪರಿಶುದ್ಧಾತ್ಮನ ಸಹಾಯದಿಂದಲೇ. ನೋಡೋಣ, ಪರಿಶುದ್ಧಾತ್ಮನ ಸಹಾಯ ಇವತ್ತು ಇದೆಯಾ ಅಂತ. ಡೆಫಿನೆಟ್ ಆಗಿದೆ, 100% ಇದೆ. ನೋಡಿ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಹೇಳಿರುವಂಥ ಮಾತು 16ನೇ ಅಧ್ಯಾಯ ಮತ್ತು ಅದರ 13ನೇ ವಚನ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ ಮತ್ತು ಅದರ 13ನೇ ವಚನವನ್ನು ಓದಿಕೊಳ್ಳೋಣ. ಏನಂತಾನೆ ಕರ್ತನು? ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲವನ್ನ ಬೋಧಿಸುವಂತ ಕರ್ತನು ನಮ್ಮೊಂದಿಗಿದ್ದಾನೆ. ಸತ್ಯದ ಆತ್ಮನು ಪಾರಿವಾಳಕ್ಕೆ ಸತ್ಯ ಏನದು, ಪಾರಿವಾಳ ಅವತ್ತು ಪಾರಿವಾಳ ಬಿಟ್ಟು ತಿಳ್ಕೊಂಡಂತೆ ಇವತ್ತು ನಾವು ಕೂಡ ಪರಿಶುದ್ಧಾತ್ಮನನ್ನ ನಾವು ಕೇಳಿ
ನಾವು ಮಾಡುವಂಥವರಾಗಿರ್ಬೇಕು. ಆತನ ಸ್ವರವನ್ನು ಕೇಳಿಸ್ಕೊಳ್ಬೇಕು. ಯಾಕಂದರೆ ಯೇಸು ಕ್ರಿಸ್ತನು ಹೇಳಿದ, ಆತನು ಸತ್ಯದ ಆತ್ಮನು ಬಂದ ಮೇಲೆ ನಿಮ್ಮನ್ನು ಸಕಲ ವಿಷಯದಲ್ಲಿ, ಒಂದು ವಿಷಯ ಎರಡು ವಿಷಯ ಅಲ್ಲ, ಸಕಲ, ಅದಕ್ಕೋಸ್ಕರ ಎಲ್ಲ ವಿಷಯಗಳಲ್ಲಿ ಆತನಿಗೆ ಒಳಪಟ್ಟು ನಾವು ಜೀವಿಸಿದ್ರೆ ನನಗನ್ಸುತ್ತೆ ನಮ್ಮ ಕುಟುಂಬಗಳಲ್ಲಾಗಲಿ, ನಮ್ಮ ಸಂಸ್ಥೆಗಳಲ್ಲಾಗಲಿ, ಅಥವಾ ನಮ್ಮ ಸಭೆಗಳಲ್ಲಾಗಲಿ ಕೂಡ ನಮ್ಮ ಕೆಲಸ ಬಿಸ್ನೆಸ್ನಲ್ಲಿ ಯಾವ ಫೇಲ್ಯೂರ್ಸು ಅಷ್ಟೊಂದು ಆಗಲಿಕ್ಕಿಲ್ಲ. ನೋಡೋಣ. ಅದಕ್ಕೆ ಆತನು ಮಾಡ್ತಾನೆ, ಸಕಲ ವಿಷಯದಲ್ಲಿ ನಮ್ಮನ್ನು ಸತ್ಯಕ್ಕೆ ನಡೆಸ್ತಾನೆ, ನಿಜ. ಆದರೆ ನಮ್ಮ ಇದೇನು ಏನು ನಮ್ಮ ಜವಾಬ್ದಾರಿ ಏನ್ರಿ? ದೇವರು ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾನೆ, ಮಾಡಿದ್ದಾನೆ ಅದನ್ನು. ಆದರೆ ಇವತ್ತು ನಮ್ಮನ್ನಿನ ಜವಾಬ್ದಾರಿ ನೋಡುವಾಗ ರೋಮ 12:1-2 ನಾವು ನೋಡೋಣ. ರೋಮ 12 ಮೊದಲಿನ 2 ವಚನಗಳನ್ನು ನಾವು ನೋಡೋಣ ದಯವಿಟ್ಟು. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಹಾಗಾದ್ರೆ ಇದನ್ನು ನಾವು ಮಾಡಬೇಕು. ಇದು ನಮ್ಮ ಒಂದು ಪಾಲೆಂದ್ಬಿಟ್ಟು ನಾವು ನೋಡ್ತೇವೆ. ನಮ್ಮ ಜವಾಬ್ದಾರಿ ಇದು. ಪರಿಶುದ್ಧಾತ್ಮ ನಡೆಸ್ತಾನೆ, ಪರಿಶುದ್ಧಾತ್ಮ ನಡೆಸ್ತಾನೆ. ವಾಕ್ಯದ ಮುಖಾಂತರ, ಸನ್ನಿವೇಶಗಳ ಮುಖಾಂತರ, ಜನರ ಮುಖಾಂತರ ಮಾತನಾಡ್ತಾನೆ. ಇವತ್ತು ಈ ಮೆಸೇಜ್ ಕೇಳುವಾಗ ಕರ್ತನು ನನ್ನನ್ನು ಉಪೇಕ್ಷಿಸಿದ್ದಾನೆ ನಿಮ್ಮೊಂದಿಗೆ ಮಾತನಾಡೋದಕ್ಕೆ, ವಾಕ್ಯದ ಮುಖಾಂತರ. ಹಾಗಾದರೆ ಆ ಪರಿಶುದ್ಧಾತ್ಮ ದೇವರು ನಿನ್ನ ಜೀವಿತದಲ್ಲಿ ಏನೋ ಮಾಡಬೇಕು ಅಂತಿರುವಾಗ, ಯಾವುದೋ ಒಂದು ವಿಶೇಷವಾದ ಕಾರ್ಯವನ್ನು ಮಾಡಬೇಕಂತಿರುವಾಗ, ನಾವು ಪರಿಶುದ್ಧಾತ್ಮನಿಗೆ ಒಳಪಡುವಾಗ ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ, ಮೀಸಲಾಗಿರುವಂಥ, ಮೆಚ್ಚುಗೆ ಆಗಿರುವಂಥ ಸಜೀವ ಯಜ್ಞವಾಗಿ ಅದನ್ನು ಅರ್ಪಿಸಿಕೊಡುವಾಗ ಏನಾಗ್ತದೆ ನೋಡಿ ಮುಂದೆ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ನೋಡ್ರಿ, ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ, ಲೋಕದವರು ಮಾಡಿದಂತೆ ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಸಭೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಇವತ್ತು ವಿಶ್ವಾಸಿಗಳು ಅವಿಶ್ವಾಸಿಗಳು ವ್ಯತ್ಯಾಸ ಏನು? ಬೆಳಕಿಗೂ ಕತ್ತಲೆಗೂ ಇವತ್ತು ವ್ಯತ್ಯಾಸ ಏನಾಗ್ತದೆ? ವ್ಯತ್ಯಾಸ ಇದೆ ಆ್ಯಕ್ಚುಲಿ. ಆದ್ದರಿಂದ ನಾವು ಆ ರೀತಿಯಾಗಿ ನಡ್ಕೊಳ್ಳದೆ, ಏನಂತೆ ಓದಿ ಇನ್ನೊಂದ್ಸರಿ, ಅಂದ್ರೆ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಬೋದ್ರಿ. ನಮ್ಮ ದೇಹಗಳನ್ನ, ನಮ್ಮ ಮನಸ್ಸುಗಳನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟು, ದೇವ ನನಗೆ ಅರ್ಥ ಆಗ್ತಿಲ್ಲ ಇವತ್ತು ಏನ್ ಮಾಡ್ಬೇಕು ಅಂತ, ದೇವರೇ ಇವತ್ತು ನಾವು ನೋಡ್ಬೇಕಾಗಿದ್ರೆ ನಮ್ಮ ಪ್ರಸ್ತುತಿ ಇವತ್ತಿಗೆ ಅನ್ವಯ ಆಗ್ತದೆ. ಇದು ನಾವು ಲಾಕ್ಡೌನಲ್ಲಿದ್ವಿ. ನೋಹನು 1 ವರ್ಷ ಲಾಕ್ಡೌನಲ್ಲಿದ್ದ, ನಮಗೂ 1 ವರ್ಷ ಆಲ್ಮೋಸ್ಟ್ ಲಾಕ್ಡೌನಲ್ಲಿದ್ವಿ. ಲಾಕ್ಡೌನಿಂದ ಈಚೆ ಹೇಗೆ ಬರಬೇಕು? ನಾನು ಈ ಕೆಲಸ ಕಳ್ಕೊಂಡಿದ್ದೇನೆ, ನನಗೆ ಅರ್ಧ ಸಂಬಳ ಆಗೋಗಿದೆ, ನನಗೆ ಸಮಸ್ಯೆಗಳಿದೆ, ಸಾಲಗಳಾಗೋಗಿದೆ, ಅದಕ್ಕೆ ಹೇಗೆ ಮಾಡ್ಲಪ್ಪ ಅಂತ ಕಣ್ಣೀರಿಡಬೇಡ. ನೀನು ಕಣ್ಣೀರಿಡಬೇಕಾಗಿರುವಂಥದ್ದು ದೇವರ ಸನ್ನಿಧಾನದಲ್ಲಿ. ನಮ್ಮ ದೇಹಗಳನ್ನು ಸಮರ್ಪಿಸ್ಕೊಳ್ಳೋಣ, ನಮ್ಮ ನೂತನ ಮನಸ್ಸನ್ನು ಹೊಂದಿಕೊಳ್ಳೋಣ, ಪರಲೋಕ ಭಾವದವರಾಗಿರೋಣ, ಮೇಲಿರುವಗಳನ್ನು ಹುಡುಕೋಣ. ಆಗ ಏನಾಗ್ತದಂತಂದರೆ ಯಾವುದ್ಯಾವುದೋ ನೋಡಿದ್ವಿ ಅದನ್ನ, ಯಾವ್ದ್ಯಾವ್ದು ಏನದು ನಮ್ಮ ದೇವ್ರ ಚಿತ್ತ ಅಂದ್ರೆ ದೇವರ ಚಿತ್ತ ಗೊತ್ತಾಗ್ತದೆ. ಯಾವ್ದ್ಯಾವ್ದಂತೆ? ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ದೇವರ ಚಿತ್ತ ಅಂದ್ರೆ ಏನು ಅಂತ, ಅಂದರೆ ಉತ್ತಮವಾದದ್ದು. ಅಂದರೆ ದೇವರ ಚಿತ್ತ ಉತ್ತಮವಾದದ್ದು. ನನ್ನ ಚಿತ್ತ ನನ್ನ ಕಣ್ಣಿಗೆ ಕಾಣುವಂತೆ ನಾನು ಮಾಡ್ತೇನೆ, ನಿನ್ನ ಕಣ್ಣಿಗೆ ಕಾಣುವಂತೆ ನೀನು ಮಾಡ್ತೀಯ. ನಮಗೆ ಇಮಿಡಿಯೇಟ್ ಆಗಿಬಿಡ್ಬೇಕು. ದೇವ್ರು ಹೇಳ್ತಾನೆ ವೆಯ್ಟ್ ಮಾಡು ಅಂತ. ನಿಮಗೆ ಗೊತ್ತಾ, 8ನೇ ಅಧ್ಯಾಯದಲ್ಲಿ ನೋಹನ್ ಇನ್ನೂ 7 ದಿವಸ ವೇಟ್ ಮಾಡಿದೆ, ಇನ್ನೂ 7 ದಿವಸ ವೇಟ್ ಮಾಡ್ತಾನೆ ತಿಳ್ಕೊಳ್ಳೋದಕ್ಕೆ. ಉತ್ತಮವಾದದ್ದು, ಆಮೇಲೆ ಮೆಚ್ಚುಗೆ ಆದದ್ದು. ಯಾರಿಗೆ ಮೆಚ್ಚುಗೆ ಆದದ್ದು? ದೇವರಿಗೆ ಮೆಚ್ಚುಗೆ ಆದದ್ದು. ದೇವರಿಗೆ ಮೆಚ್ಚುಗೆ ಆದಂಥ ದೇವರ ಚಿತ್ತವನ್ನು ನಾವು ನೆರವೇರಿಸಿ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡ್ರೆ, ಅದರಿಂದ ಇವತ್ತು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಆಶೀರ್ವಾದ ಬರ್ತದೆ. ಮತ್ತೆ ಲಾಸ್ಟ್ ಆಗಿ ಇನ್ನೊಂದು ಯಾವುದು? ದೋಷವಿಲ್ಲದ್ದು. ಯಾವ್ದ್ಯಾವ್ದೊಂದು ತಿಳ್ಕೊಳ್ಳೋದಕ್ಕೆ ನಾವೇನಾಗ್ತೇವೆ ಅಂತೆ? ವಿವೇಚಿಸಿ ತಿಳ್ಕೊಳ್ಳುವಿರಿ. ಬಹಳ ಚೆನ್ನಾಗಿದೆ. ದೋಷ ಇಲ್ಲ ಯಾವುದರಲ್ಲಿ? ದೇವರ ಚಿತ್ತದಲ್ಲಿ. ಅದಕ್ಕೋಸ್ಕರ ನೋಹನು ನಾವೇ ಬಿಡಬೇಕಾದ್ರೆ ಸುಮ್ಮನೆ ದಿಢೀರಂತ ಎಲ್ಲರ ಮಾತು ಕೇಳ್ಬಿಟ್ಟು, ಶೇಮ್ ಹಾಮ್ ಜಾಫೆತ್ ಮತ್ತು ಅವರ ಹೆಂಡತಿಯರು ಮತ್ತು ನೋಹನ ಹೆಂಡತಿನೂ ಇದ್ದು, ಹೋಗೋಣ ಹೊರಗಡೆ, ಎಷ್ಟು ದಿವಸ ಇದು ನಮ್ಗೆ ಉಸಿರಾಡ ಗಾಳಿಲೆಲ್ಲ ಈ ಪ್ರಾಣಿಗಳೇ ಇವೆ ಇಲ್ಲಿ. ಹಾಗೇನು ಹೇಳಿಲ್ಲ ಅವರು.
ನೀತಿವಂತನಾಗಿರುವ ನೋಹನು, ನಾವು ಹೋದ ವಾರ ಹೇಳಿದ್ದೆ ನಾನು, ಲೀಡರ್ಶಿಪ್ ಅಂದ್ರೇನು, ಪ್ರಭಾವ ಬೀರುವಂಥದ್ದು. ನಾಯಕತ್ವ ಅಂದರೆ ಪ್ರಭಾವ ಬೀರುವಂಥದ್ದು. ಅವನು ಪ್ರಭಾವವನ್ನು ಬೀರಿದ್ದ. ಅವನ ಮಾತಿಗೆ ಬೆಲೆ ಇತ್ತು ಅವ್ರ ಮನೆಯಲ್ಲಿ. ತಾಳ್ಕೊಳ್ರಿ ಸ್ವಲ್ಪ, ವೇಟ್ ಫಾರ್ ಸಮ್ ಟೈಮ್, ಡೋಂಟ್ ಬಿ ಇನ್ ಅ ಹರಿ, ಪ್ಲೀಸ್ ವೇಟ್. ವಾಟ್ ಇಸ್ ದಿಸ್ ಯು ಆರ್ ಡೂಯಿಂಗ್? ಕೆಲವು ಆಗಿರಬೇಕು. ನಾನು ಪರಲೋಕಕ್ಕೆ ಹೋದ್ಮೇಲೆ ಕೇಳ್ತೇನೆ ನೋವನ ಹೆಂಡತಿಗೆ, ಹೆಂಗಾಯ್ತಪ್ಪ ಅವತ್ತು ಅಂತ. ಏನು ನೋಡಿದ್ವಿ? ಪಾರಿವಾಳ ಮತ್ತು ಎಣ್ಣೆ ಮರದ ಚಿಗುರು, ಅದನ್ನು ನೋಡಿಕೊಂಡು ಅವರು ಹೊರಗಡೆ ಬಂದರು. ಆಮೇಲೆ ಏನಾಗ್ತದೆ ನೋಡೋಣ. ವಾಪಸ್ ಆದಿಕಾಂಡಕ್ಕೆ ಹೋಗ್ಬಿಡೋಣ. ಈಗ ಕೊನೆ ಪಾಯಿಂಟಿಗೆ ನಾನು ಬರ್ತಾ ಇದ್ದೇನೆ. ಓಕೆ, ಯಾ, ಆದಿಕಾಂಡ ಮತ್ತು ಅದರ 8ನೇ ಅಧ್ಯಾಯದಲ್ಲಿ ಹೊರಗಡೆ ಬರ್ತಾನೆ ನೋವನು. ದೇವರ ಆಜ್ಞೆಗನುಸಾರವಾಗಿ ನಾವೇ ಬಿಟ್ಟು ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ತಕ್ಷಣ ಏನಾಗುತ್ತೆ? 20ನೇ ವಚನದಿಂದ ಓದೋಣ. 20ನೇ ವಚನದಿಂದ 22ರವರೆಗೆ ನಾವು ಓದಿಕೊಳ್ಳೋಣ. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಏನ್ ಮಾಡಿದ? ಹೊರಗಡೆ ಬಂದ ತಕ್ಷಣ, ಇದನ್ನ ಅನೇಕ ಸಾರಿ ನಮ್ಮ ಸಭೆಯಲ್ಲಿ ಆಗಲಿ ಅಥವಾ ಬೇರೆ ಕಡೆಗೆ ಹೇಳಿದ್ದೀನಿ. ಅದೇನು ಅಂತಂದರೆ, ನೋಹನ ಕುಟುಂಬ ಒಂದೇ ಕುಟುಂಬ ಇತ್ತು. 3 ಮಕ್ಕಳು, ಅವ್ರಿಗೆ ಹೆಂಡತಿಯರು. ಅಂದರೆ ನಾನು ನೋಡುವಾಗ 4 ಜೋಡಿಗಳಿದ್ದವು ಅಲ್ಲಿ. 4 ಜೋಡಿಗಳು. ನೋವನ ಹೆಂಡತಿ, ಶೇಮ್, ಹಾಮ್, ಜಾಫೆತ್ ಅವರ ಹೆಂಡತಿಯರು. ಸರಿ, ಹಾಗಾದರೆ ಈ 4 ಕುಟುಂಬಗಳಿಗೆ 4 ದಿಕ್ಕು ಇತ್ತು ಅಲ್ವಾ? ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಅರರಾಟ್ ಎಂಬುವ ಪರ್ವತದ ಮೇಲೆ ಇಳಿದ ತಕ್ಷಣ ಅವ್ರು ಹೊರಗಡೆ ಬಂದರು. ಹೊರಗಡೆ ಬಂದ ಮೇಲೆ ಏನಾಯಿತು ಅಂತಂದರೆ, ಅವರು ಸಡನ್ನಾಗಿ ಓಡಾಡಿ, ಯಾವ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇರಲಿಲ್ಲ, ಯಾವ ಒಂದು ಕಾರ್ಪೊರೇಷನ್ ಆಫೀಸ್ ಇರಲಿಲ್ಲ, ಯಾವ ಪಾಣಿ ತೆಗಿಯೋಂಗಿಲ್ಲ, ಏನಿಲ್ಲ. ಫುಲ್ ಭೂಮಿ ಅವನದೇನೆ, ಅವನ ಕುಟುಂಬದ್ದೇ. ಫುಲ್ ಪ್ರಪಂಚ ನಿನಗೆ ಕೊಟ್ಟರೆ ನೀನೇನು ಮಾಡ್ತೀಯಾ ಅಂತ ಪ್ರಶ್ನೆ. ಫುಲ್ ಪ್ರಪಂಚ ನಿನಗೆ ಕೈ ಕೊಟ್ಬಿಟ್ರೆ, ನನ್ನ ಕೈಗೆ ಅದನ್ನು ಕೊಟ್ಬಿಟ್ರೆ ನಾನು ಏನು ಮಾಡೋದಕ್ಕೆ ಸಾಧ್ಯ ಇದೆ? ದೇವರನ್ನು ನೆನೆಸ್ಕೋತೀನೋ ಅಥವಾ ನನ್ನ ಮನಸ್ಸಿಗೆ ಬಂದಂತೆ ಮಾಡ್ತೀನೋ? ಸ್ವಲ್ಪ ಸಂಬಳ ಜಾಸ್ತಿ ಆಗಿಬಿಟ್ರೆ ಸಾಕು, ದಿಕ್ಕು ತಪ್ಪಿಡ್ತದೆ ಕೆಲವರಿಗೆ. ಹಾಗಾಗದಂತೆ ದೇವ್ರ ಕೃಪೆಯನ್ನು ಕೊಟ್ಟು ನಡೆಸ್ರಿ. ಹಾಗಾಗದಂತೆ ನೋಹನ ಕತೆ ನಮ್ಮ ಮುಂದೆ ಇವತ್ತು ದೇವರಿಟ್ಟಿದ್ದಾನೆ. ನೋಹನ ಕಥೆಯಲ್ಲಿ ಏನು ನೋಡ್ತಾ ಇದ್ದೇವೆ? ಯಜ್ಞವೇದಿಯನ್ನು ಕಟ್ಟಿದ್ದಂತೆ ರೀ ಇವನು. ಯಜ್ಞವೇದಿಯನ್ನು ಕಟ್ಟಿದ್ದಂತೆ. 7 ದಿವಸ ನಾವು ನೋಡಬೇಕಾಗಿದ್ರೆ ನನಗೆ ಹೀಗೆ ಅನ್ನಿಸ್ತದೆ, ಅದು ಆ ಸಬ್ಬತ್ತು ಟೈಮ್, ಅದು 7ನೇ ದಿವಸ ಆರಾಧನೆ ಮಾಡ್ತಿದ್ರೇನು ಅವ್ರ ಒಳಗಡೆ. ಸಬ್ಬತ್ತನ್ನು ಕೈಕೊಳ್ಬೇಕು ಅಂತ ಆಮೇಲೆ ಬಂದಿರುವಂಥದ್ದು. ಆದರೆ ಸಬ್ಬತ್ತಿನ ಕ್ರಮವನ್ನು ದೇವರು ಆದಿಕಾಂಡ 1ನೇ ಅಧ್ಯಾಯದಲ್ಲೇ ನಮಗೆ ಹಾಕಿಕೊಟ್ಟಿದ್ದ. 7ನೇ ದಿವಸ ದೇವರು ವಿಶ್ರಮಿಸಿಕೊಂಡಂತೆ ಆರಾಧನೆ ಅವ್ರಿಗೆ ಪ್ರಾರಂಭ ಆಗಿತ್ತು. ಎಲ್ಲಿ? ಕ್ವಾರಂಟೈನಲ್ಲಿ, ಲಾಕ್ಡೌನಲ್ಲಿ, ಆರ್ಕ್ನಲ್ಲಿ. ನಾವೇ ಒಳಗೇನೆ. ಹಾಗಾದರೆ ಏನು ಯಜ್ಞವೇದಿಯನ್ನು ಕಟ್ಟಿದ? ಶೇಮ್, ಹಾಮ್, ಜಾಫೆತ್. ಫ್ರೆಶ್ ಏರ್. ಸ್ವಲ್ಪ ಅಲ್ಲಿ ಏನೋ ಸ್ವಲ್ಪ ವಾಸನೆ ಇರ್ಬೋದು ಅಲ್ವಾ? ಯಾವ ಪ್ರಾಣಿಗಳು ಹೋಗಲಿಲ್ಲ ಒಳಗಡೆ, ಜಲರಾಶಿ ಹೋಗಲಿಲ್ಲ ಒಳಗಡೆ, ಜಲ ಪ್ರಾಣಿಗಳು ಹೋಗಲಿಲ್ಲ ಒಳಗಡೆ, ಯಾವ ನೀರಿನಲ್ಲೇ ಇದ್ದವು. ಅದು ನನಗೆ ಭಾಳ ವಿಚಿತ್ರ ಅನಿಸುತ್ತೆ ರೀ, ಭಾಳ ವಿಚಿತ್ರ ಅನಿಸುತ್ತೆ. ಇಡೀ ಪ್ರಪಂಚನೇ ನೀರಿಂದ ಮುಳುಗಿದ್ರೆ ಆಮೇಲೆ ಕೊನೆಗೆ ಹೇಗೆ ರಿಸೀಡ್ ಆಗ್ತಾ ಸಿ ವಾಟರ್ಗೆ ಹೋಯ್ತು, ಅಥವಾ ಸಮುದ್ರ ಮೀನುಗಳು ಸಮುದ್ರದಲ್ಲೇ ಇರ್ದು, ಆಮೇಲೆ ಕೆರೆಗಳು ಮತ್ತು ಸಿಹಿ ನೀರಿನ ನದಿಗಳ ಒಂದು ಮೀನು ಜಲಜಂತುಗಳು ನೋಡ್ಬೇಕಾದ್ರೆ ಅವು ಇಲ್ಲಿ ಕಡೆ ಸೇರ್ಕೊಂಡು ಅವು ಹೇಗೆ ಕಮಾಂಡ್ ಕೊಟ್ಟನೋ ಗೊತ್ತಿಲ್ಲ. ಇವತ್ತಿಗೂ ಅಷ್ಟೇ ನೋಡಬೇಕಾಗಿದ್ರೆ. ಚಂದ ಇದು. ಏನಾಯ್ತು ಕೇಳಿಸ್ಕೊಳ್ಳಿ. ಇದು ಹೊರಗಡೆ ಹೋಗಬೇಕೋ ಬೇಡವೋ ಅಂತ ಒಂದು ಕಿಟಕಿಯನ್ನು ತೆಗೆದು ನೋಡಿದ್ನಲ್ಲ, ಆ ಕಿಟಕಿಯನ್ನು ಮೊದಲೇ ಸಿದ್ಧ ಮಾಡಿದ್ದ ದೇವರು ಡಿಸೈನ್ ಅಲ್ವಾ? ಗಾಡ್ ನೆವರ್ ಸೇಸ್ ಲೆಟ್ ಅಸ್ ಡೂ ಇಟ್ ಲೈಕ್ ದಿಸ್. ನಾವು ಯಾಕೆ ಮನೆ ರಿಪೇರಿ ಮಾಡಿಸ್ಕೋತೀವಿ? ಯಾಕಂದ್ರೆ ಮೊದಲನೇ ಸಾರಿ ಮಾಡುವಾಗ ತಪ್ಪು ಮಾಡಿರ್ತೀವಿ, ಅದಕ್ಕೆ ರಿಪೇರಿ ಮಾಡೋದು ನಾವು. ದೇವರು ತನ್ನ ನಾವೇನ ರಿಪೇರ್ ಮಾಡಲಿಲ್ಲ, ಮೊದಲೇ ಸಿದ್ಧ ಮಾಡಿದ್ದ. ಅದಕ್ಕೋಸ್ಕರ ಇವತ್ತು ನೀನು ಮಾಡ್ತಿರುವಂಥ ಸಿದ್ಧತೆ ನಾಳೆಗೆ ಉಪಯೋಗ ಆಗತ್ತೆ.
ಆಮೇಲೆ ಇನ್ನೊಂದು ಸಿದ್ಧತೆ ಏನಿತ್ತು ಅಂತಂದರೆ 7ನೇ ಅಧ್ಯಾಯದಲ್ಲಿ ನಾವು ಮೊದಲಿನ ಕೆಲವು ವಚನಗಳನ್ನು ಮತ್ತೆ ತಿರುಗಿ ಓದೋದಕ್ಕೆ ಸಮಯ ಇಲ್ಲ ನಮಗೆ, ಆದರೆ ಹೇಳ್ತೀನಿ ಏನಂತಾರೆ, ಮೊದಲಿನ ಕೆಲವು ವಚನಗಳನ್ನು ಓದುವಾಗ ಹೀಗೆ ಗೊತ್ತಾಗ್ತದೆ, ನೀನು ಎರಡೆರಡು ಜೊತೆ ಬೇರೆ ಪ್ರಾಣಿಗಳನ್ನು ತಗೋಬೋದು, ನೀನು ಅಶುದ್ಧ ಪ್ರಾಣಿಗಳನ್ನು, ಆದರೆ ಶುದ್ಧವಾಗಿರುವಂಥ ಪ್ರಾಣಿಗಳನ್ನು 7 ಜೊತೆ ತಗೋಬೇಕಂತ ಕರ್ತನು ಹೇಳಿದ್ದ. 7 ಜೊತೆಗಳನ್ನು ತಗೊಳ್ಬೇಕು ಅಂತ ಕರ್ತನು ಹೇಳಿದ್ದ. ಅದಕ್ಕೋಸ್ಕರ 8ನೇ ಅಧ್ಯಾಯದ ನಾವು ನೋಡಬೇಕಾಗಿದ್ರೆ 8ನೇ ಅಧ್ಯಾಯ 20ನೇ ವಚನ ಈಗ ಓದಿದೆವು. ನೋಹನು ಶುದ್ಧ ಪ್ರಾಣಿಗಳನ್ನು ತಗೊಂಡು, ಅಲ್ವಾ, ಎಲ್ಲಿ ಸಿದ್ಧವಾಗಿತ್ತು? ಒಂದೇ ಜೊತೆ ಇದ್ರೆ ಆಗಿರೋದು, ಆ ಕುರಿ ಅಲ್ಲಿ ಏನಾದರೂ ಯಜ್ಞ ಮಾಡಿಬಿಟ್ರೆ ಕುರಿನೇ ಇರ್ತಾ ಇರಲಿಲ್ಲ ನಮಗೆ ಇವತ್ತು. ಅದ್ರ ಗಂಡು ಹೆಣ್ಣು ನೋಡ್ಬೇಕು, ಬರೀ ಒಂದು ಹೆಣ್ಣು ಉಳಿತಿತ್ತು ನಾವು ಆ ರೀತಿಯಾಗಿ. ಅದಕ್ಕೋಸ್ಕರ ಕರ್ತನು 7 ತಗೊಂಡ್ರೆ ನೀವು ಯಜ್ಞಗಳನ್ನು ಮಾಡ್ಬೋದು ಅಂತ ಕರ್ತನು ತೋರಿಸಿದ. 7 ಯಾವಾಗಲೂ ಪರಿಪೂರ್ಣಕ್ಕೆ ಸೂಚನೆ. ಆದರೆ ನಿನ್ನ ಯಜ್ಞ ಪರಿಪೂರ್ಣವಾಗಿರಬೇಕು, ಸರಿಯಾದ ಒಂದು ರೀತಿಯಲ್ಲಿರಬೇಕು, ದೇವರ ಕ್ರಮಕ್ಕನುಸಾರವಾಗಿ ಪರಿಶುದ್ಧವಾಗಿರಬೇಕು ನಿನ್ನ ಯಜ್ಞ. ಹಾಗಾದರೆ ನೋಡೋಣ ಏನಾಯ್ತು ಆಮೇಲೆ. ದೇವರು ಮೊದಲೇ ಸಿದ್ಧ ಮಾಡಿಕೊಂಡಿದ್ದ ತನ್ನ ಯಜ್ಞಗೋಸ್ಕರ, ತನ್ನ ಆರಾಧನೆಗೋಸ್ಕರ ಮೊದಲೇ ಸಿದ್ಧ ಮಾಡಿಕೊಂಡಿದ್ದ. ಇವತ್ತು ನೀನು ಆರಾಧಕಳಾಗಬೇಕು ಅಂತ ಕರ್ತನು ನಿನ್ನೊಂದಿಗೆ ಬಂದು ನಿನ್ನನ್ನು ರಕ್ಷಿಸಿ ನಿನ್ನನ್ನು ದೇವರ ಮಗುವನ್ನಾಗಿ ಮಾಡಿ ಆತನ ಆರಾಧನೆಗೆ ನಿನ್ನನ್ನು ಇವತ್ತು ಸಿದ್ಧ ಮಾಡಿಕೊಳ್ತಾ ಇದ್ದಾನೆ. ಬಹಳ ವಿಶೇಷವಾದ ಸಂಗತಿಗಳಿದು. ಸರಿ, ಆಮೇಲೆ ಏನಾಯಿತು? ವಾಟ್ ಇಸ್ ದ ರಿಸಲ್ಟ್ ಆಫ್ ದಿಸ್ ವರ್ಷಿಪ್? ಆರಾಧನೆ ಮಾಡೋದ್ರಲ್ಲ ಇವರು, ಏನಾಯಿತು ಆಮೇಲೆ ನೋಡೋಣ. 21ನೇ ಮತ್ತು 22ನೇ ವಚನಗಳನ್ನು 8ನೇ ಅಧ್ಯಾಯ ಆದಿಕಾಂಡ. ಅದರ ಸುವಾಸನೆಯು ಯೆಹೋವನಿಗೆ ಗಮನಿಸಲು ಆತನು ಹೃದಯದೊಳಗೆ, ಮನುಷ್ಯರ ಮನಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು, ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲಾ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಭೂಮಿಯು ಇರುವ ತನಕ ಬಿತ್ತನೆಯು ಕೊಯ್ಲು ಚಳಿಯು ಸೆಕೆಯು ಬೇಸಿಗೆ ಹಿಮಕಾಲವು ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂತ ಕರ್ತನು ಆಶೀರ್ವದಿಸಿ ಬಿಟ್ಟ. ನಾನು ಮತ್ತೆ ನಾಶ ಮಾಡೋದಿಲ್ಲಪ್ಪ ಅಂತ. ವೈಲ್ಡ್ ಲೈಫ್ನವರು ಅನೇಕ ಪ್ರಿಸರ್ವೇಷನ್ ಮಾಡ್ತಾ ಇದ್ದಾರೆ, ಮಾಡಲಿ, ನಮಗೇನು ಪ್ರಾಬ್ಲಮ್ ಇಲ್ಲ ಅದ್ರ ವಿಷಯದಲ್ಲಿ. ಆ ರೀತಿಯಾಗಿ ಪ್ರಾಣಿಗಳನ್ನು ಹೊಡೆದು ಸಾಯಿಸುವಂಥದ್ದು ಸರಿಯಲ್ಲ, ನನಗೂ ಗೊತ್ತದು. ಆದರೆ ಕರ್ತನು ಹೇಳಿರುವಂಥ ವಾಗ್ದಾನ ಏನಂತಂದರೆ, ನಾನು ಇನ್ನು ಮೇಲೆ ಎಲ್ಲ ಪ್ರಾಣಿಗಳನ್ನು ಒಂದೇ ಸಾರಿ ಇನ್ನೊಂದು ಸಾರಿ ಸಾಯಿಸೋದೇ ಇಲ್ಲ ಅಂತ, ಒಂದೇ ಸಾರಿಗೆ ಒಂದೇ ಟೈಮ್ಗೆ ಎಲ್ಲವನ್ನ ಸಾಯಿಸೋದಿಲ್ಲ ಅಂತ ಕರ್ತನು ಆಗಲೇ ಹೇಳಿದ್ದಾನೆ. ಅದಕ್ಕೋಸ್ಕರನೇ ನಮ್ಗೆ ಇವತ್ತು ಎಲ್ಲವನ್ನ ಕರ್ತನು ನಮ್ಗೆ ಕೊಟ್ಟಿದ್ದಾನೆ, ದಯಪಾಲಿಸಿದ ಹೊಸ ಭೂಮಿ, ಹೊಸ ಒಂದು ರೀತಿಯಲ್ಲಿ ಅವರು ಹೊಸ ಭೂಮಿ ಮೇಲೆ ಕಾಲಿಟ್ಟರು ರೀ. ನೋಹ ಮತ್ತು ಕುಟುಂಬ ಯಜ್ಞವೇದಿಯನ್ನು ಕಟ್ಟಿದರು. ಅದು ಆ ಒಂದು ಯಜ್ಞ ದೇವರಿಗೆ ಗಮನಿಸ್ತಂತೆ. ಒಳ್ಳೆ ಯಜ್ಞ ಆಯ್ತು ರೀ, ಇದು ಅಂಗೀಕೃತವಾಯ್ತು ರೀ ಯಜ್ಞ. ನಿಮ್ಗೆ ನೆನಪಿದೇನು? WWW ಮೊದಲನೇ W ಯಾವುದು? ಹೇಬೇಲನ್ನು ಸಲ್ಲಿಸಿರುವಂಥ ಯಜ್ಞ ಅಂಗೀಕೃತವಾಗಿತ್ತು. ಹೇಬೇಲನು ಅಂಗೀಕೃತವಾಗಿದ್ದನು, ಅದೇ ರೀತಿಯಾಗಿ ಅವನ ಯಜ್ಞ ಕೂಡ ಅದೇ ರೀತಿಯಾಗಿ ಆಯಿತು. ಇಲ್ಲಿ ನೋವೊಂದು ಹಾಗೆ ಆಯಿತು. ಹಂಗಾದ್ಮೇಲೆ ಏನಾಯಿತು ಅಂತಂದರೆ, ಇನ್ನು ಒಂದು ಸತ್ಯ ಹೇಳ್ಬಿಡ್ತೀನಿ, ಇಷ್ಟಕ್ಕೆ ಸಾಕು. ಏನು ಅಂತಂದರೆ, ಇವನು ದೇವರ ಆಜ್ಞೆಗನುಸಾರವಾಗಿ ತನ್ನ ಇಡೀ ಕುಟುಂಬವನ್ನು ಸೇರಿಸಿಕೊಂಡು, ಕೇಳಿಸ್ಕೊಂಡು ನನ್ನ ಕೈ ನೋಡ್ರಿ ಸ್ವಲ್ಪ, ಇಡೀ ಕುಟುಂಬವನ್ನು ಸೇರಿಸಿಕೊಂಡು ಯಾವ್ಯಾವ ರೂಮ್ನಲ್ಲಿರ್ತಾರೋ ಅವ್ರನ್ನೆಲ್ಲ ಕರೆದು, ಹಲೋ ಕೇಳಿಸ್ಕೊತಾ ಇದ್ದೀರಾ? ಸೆಲ್ ಫೋನ್ನಲ್ಲಿ ಏನೋ ಆಗ್ತಾರೆ, ಅಲ್ಲಿ ಪಾಪ ಅವರೇನೋ ನೋಡಿ ಏನೋ ಒಂದು ಕೆಲಸ ಮಾಡ್ತಿರ್ತಾರೋ ಅಥವಾ ಏನೋ ಒಂದು ಹೋಮ್ವರ್ಕ್ ಮಾಡ್ತಾ ಇರ್ತಾರೇನೋ, ಎಲ್ಲರನ್ನೂ ಸೇರಿಸಿ ಅಲ್ವಾ, ಇವತ್ತು ಎಲ್ಲರನ್ನೂ ಸೇರಿಸಿ ಕುಟುಂಬ ಪ್ರಾರ್ಥನೆ ಮಾಡುವಂಥದ್ದು ಸ್ವಲ್ಪ ಅಲ್ಲ, ಸುಮಾರು ಕಷ್ಟವಾಗ್ತಿದೆ ಅನೇಕ ಕುಟುಂಬಗಳಲ್ಲಿ. ನಮ್ಮ ಕುಟುಂಬದಲ್ಲಿಯೂ ಆಗ್ತಾ ಇತ್ತು ಅದು ಮೊದಲು. ಆದರೆ ದೇವರ ಮಹಾಕೃಪೆಯಿಂದ ನಮ್ಮ ಮನೆಯಲ್ಲಿ ಪ್ರತಿ ದಿವಸ ಒಂದು ಆರಾಧನೆ ಅಥವಾ ಒಂದು ವಾಕ್ಯವನ್ನು ಓದಿ ಪ್ರಾರ್ಥಿಸುವಂಥ ಒಂದು ಫ್ಯಾಮಿಲಿ ಆಲ್ಟರ್ ಅಂತ ನೋಡ್ತಾ ಇದ್ದೀವಿ. ಇದನ್ನು ನಡೆಸ್ತಾ ಇದ್ದೀವಿ ನಾವು. ಪ್ರಿಯ ದೇವಜನರೇ, ಇವತ್ತು ನಿಮ್ಮ ಕುಟುಂಬದಲ್ಲಿ ಈ ಥರವಾದ ಆರಾಧನೆ ಇದೆಯಾ? ಮೆಚ್ಚುಗೆ ಆಗಿರುವಂಥ ಆರಾಧನೆ ನಡೀತಿದೇನೋ? ಹಾಗಾಗುವಂತೆ ದೇವರು ಸಹಾಯ ಮಾಡಲಿ. ನನ್ನ ಪ್ರಾರ್ಥನೆ ಅದಾಗಿದೆ, ದೇವರ ಬಯಕೆ ಅದಾಗಿದೆ. ಗಮನಿಸುವಂಥ ಒಂದು ಆರಾಧನೆಯನ್ನು ನಾವು ಮಾಡೋಣ ನಮ್ಮ ಜೀವಿತದಿಂದ. ಆಮೇಲೆ ಏನಾಯಿತು? 9ನೇ ಅಧ್ಯಾಯದಲ್ಲಿ ಇನ್ನು ಒಂದು ಸಂಗತಿ ನಡೀತದೆ. ಕರ್ತನು ಇದು ಮಾಡಿದ್ಮೇಲೆ
ಸೀಸನ್ ಸ್ಟಾರ್ಟ್ ಆಗೋಯ್ತು. ಚಳಿಗಾಲ, ಏನೋ ಮಳೆ ಮತ್ತು ಬಿಸಿಲು, ದಿನ ರಾತ್ರಿ ಎಲ್ಲ ಪೂರ್ತಿ ನೇಮಕ ಆಗೋಯ್ತು. ಯಾವತ್ತಾದರೂ ನೀವು ಈಗ ಕೇಳಿಸ್ಕೊಳ್ಳಿ, ಇದು ಶಾಶ್ವತವಾಗಿರುವಂಥ ಒಂದು ಒಡಂಬಡಿಕೆ. ಯಾಕೆ ಗೊತ್ತೇನೋ, ನೀವು ಯಾವತ್ತಾದರೂ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ, ಯಾರೇ ಆಗಿರ್ಬೋದು, ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ನೀವು ಎಂದಾದರೂ ನಿಮ್ಮ ತಲೆಯಲ್ಲಿ ಬಂದಿದೆಯಾ ಬೆಳಿಗ್ಗೆ ಸೂರ್ಯ ಹುಟ್ಟುತ್ತೋ ಇಲ್ವಪ್ಪ ಅಂತ? ಇಲ್ಲ, ಯಾರು ಆ ರೀತಿಯಾಗಿ ನಡುಗಿ ಹೆದರಿರುವಂಥವರೇ ಇಲ್ಲ. ಯಾಕಂದರೆ ಆಜ್ಞೆ ಅಥವಾ ವಾಗ್ದಾನ ಮಾಡಿರುವಂಥ ದೇವರು ತನ್ನ ವಾಗ್ದಾನಕ್ಕೆ ತಪ್ಪುವವನಲ್ಲ. ಪ್ರತಿ ಬೆಳಿಗ್ಗೆ 6 ಗಂಟೆ ಆಗ್ಬೋದು ಅಥವಾ 4 ಗಂಟೆ ಆಗ್ಬೋದು. ಇವಾಗ ಕಲ್ಕತ್ತಾದಲ್ಲೆಲ್ಲ ಕೋಲ್ಕತ್ತಾನಲ್ಲಿ ಆಗಬೇಕಾದ್ರೆ ಅದು ಸ್ವಲ್ಪ ಅರ್ಲಿ ಆಗ್ತದೆ, ಅವರು ಪೂರ್ವಕ್ಕಿದ್ದಾರೆ. 4:15ಗೆಲ್ಲ ಬೆಳಕಾಗಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ಲಿ. ಸರಿ, ಹಾಗಾದರೆ ನಾವು ನೋಡುವಾಗ ಒಟ್ಟು ದಿನ ರಾತ್ರಿ ನೇಮ ಆಗೋಗಿದೆ ರೀ. ಅದು ಚಳಿಗಾಲ ಬಂದ ತಕ್ಷಣ ಸ್ವೆಟರ್ ಹಾಕ್ಕೊಳ್ತೀವಿ ನಾವು. ಈಗಾಗಲೇ ಸ್ಟಾರ್ಟ್ ಆಯ್ತು, ಏನು ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತು, ಇವಾಗ ವಸಂತ ಕಾಲ ಸ್ಟಾರ್ಟ್ ಆಗಿ ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಗ್ತದೆ ರೀ. ಯಾಕೆ ಪ್ರತಿ ಒಂದಕ್ಕೆ ಕ್ರಮವನ್ನು ದೇವರಿಟ್ಟಿದ್ದಾನೆ. ಈ ಕಾರಣದಿಂದ ಇವತ್ತು ಒಂದು ತುತ್ತು ಊಟ ನಮಗೆ ಕರ್ತನು ಕೊಟ್ಟಿದ್ದಾನೆ, ಎಲ್ಲ ಕಾಲಗಳ ಒಂದು ನಿಮಿತ್ತವಾಗಿ. ನಾನೇನು ದೊಡ್ಡ ವ್ಯವಸಾಯ ಮಾಡುವಂಥ ವ್ಯಕ್ತಿ ಅಲ್ಲ, ಆದರೂ ಕೂಡ ನಮ್ಮ ಟೆರೆಸ್ ಮೇಲೆ ಸ್ವಲ್ಪ ತರಕಾರಿಗಳನ್ನು ಬೆಳೆಸ್ತೀವಿ ನಾವು. ಅದು ನಮ್ಗೆ ಗೊತ್ತಾಗುತ್ತೆ. ನಾವು ಈಗ ನೀರು ಹಾಕಬೇಕಾಗ್ತದೆ, ಮಳೆಗಾಲದಲ್ಲಿ ನಾವು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಸರಿ, ಮುಂದೆ ಹೋಗೋಣ. ಈ ವಾಗ್ದಾನ ಮಾಡಿರುವಂಥ ಕರ್ತನು ಏನು ಮಾಡ್ತಾನೆ ಅಂತಂದರೆ, ಆಡಿಯೋ ವಿಜುವಲ್ ವಾಗ್ದಾನ ಅಂತ ಬರ್ಕೊಳ್ಳಿ ಬೇಕಾರೆ. ಆಡಿಯೋ ವಿಜುವಲ್ ವಾಗ್ದಾನ ಇದು. ಆಡಿಯೋ ವಿಜುವಲ್ ಅಂದರೆ ಏನು? ಕಿವಿಗೆ ಕೇಳಿಸ್ತೀವಿ ವಾಗ್ದಾನ, ಮತ್ತು ನೋಡೋದಕ್ಕೆ ಒಂದು ದೃಶ್ಯವನ್ನು ದೇವರು ಕೊಟ್ಟ. ಏನಂದ ನೋಡಿ, ವಾಗ್ದಾನ ಮಾಡ್ತಾನೆ. 11ನೇ ವಚನದಿಂದ ಓದೋಣ. 11ನೇ ವಚನ, 9ನೇ ಅಧ್ಯಾಯ, ಆದಿಕಾಂಡ 9ನೇ ಅಧ್ಯಾಯ 11ನೇ ವಚನದಿಂದ ಓದೋಣ. ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ. ಆ ಪ್ರತಿಜ್ಞೆ ಯಾವುದೆಂದರೆ, ಇನ್ನು ಮೇಲೆ ಎಲ್ಲಾ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ. ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವೂ ಬರುವುದೇ ಇಲ್ಲ ಎಂದು ಹೇಳಿದನು. ದೇವರು ಮತ್ತೂ ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು, ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲ ತಲತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೇ ಗುರುತಾಗಿರುವುದು. ಫ್ಯಾಂಟಾಸ್ಟಿಕ್. ನೋಡ್ರಿ, ಅದು ವಿಜುವಲ್. ಅದು ಮುಗಿಲು ಬಿಲ್ಲು ನಾವು ನೋಡುವಾಗ ದೇವರು ಅವತ್ತು ಪ್ರಾರಂಭಿಸಿರುವಂಥ ಈ ಮುಗಿಲು ಬಿಲ್ಲು. ಯಾಕಂದರೆ ದೈವಶಾಸ್ತ್ರಜ್ಞರು ಹೀಗೆ ಹೇಳ್ತಾರೆ ಅಂತ, ಸ್ಕಾಲರ್ಸ್ ಹೀಗೆ ಹೇಳ್ತಾರೆ ಅಂತಂದರೆ, ಅಲ್ಲಿವರೆಗೂ ಮಳೆ ಬಂದಿರಲಿಲ್ಲ. ಅದಕ್ಕೋಸ್ಕರ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅಂದರೆ, ಭೂಮಿಯಿಂದಲೇ ಅದು ಹಬೆ ಎದ್ದು ಒಂದು ರೀತಿಯಲ್ಲಿ ಮಂಜೆದ್ದು ಭೂಮಿಯನ್ನು ತೊಯಿಸ್ತಾ ಇತ್ತು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ ಅಲ್ಲಿಂದಲೇ. ಆದರೆ ಮೇಲಿಂದ ಮಳೆ ಬಿದ್ದಿರಲಿಲ್ಲ. ಅದಕ್ಕೋಸ್ಕರ ಅವರು ಅನ್ಯರು ನೋಡಬೇಕಾದ್ರೆ ಅವ್ರಿಗೆ ಮಳೆ ಬೀಳುತ್ತಪ್ಪ ಅಂತಂದರೆ ಅವ್ರು ನಂಬಲಿಲ್ಲ. ಆದರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ, ಮುಗಿಲು ಬಿಲ್ಲು ನಮಗೆ ಇಟ್ಟು ತೋರಿಸಿದ್ದಾನೆ. ಅದಕ್ಕೆ ಮುಂದೆ ಹೇಳ್ತಾನೆ, ಭಾಳ ಚೆನ್ನಾಗಿದೆ ರೀ. ಅದನ್ನ ಸ್ವಲ್ಪ ಓದ್ಬಿಡಿ. ಆಗ ನೋಡುವಾಗೆಲ್ಲ ಅದನ್ನೇನು ಮಾಡ್ತಾನಂತೆ, ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ. ಆಮೇಲೆ ಅಷ್ಟೇನಾ? ಸಾರಿ, ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೇ ಗುರುತಾಗಿರುವುದು. ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ. ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರುವುದು. ಆಗ ನಾನು ನಿಮ್ಮನ್ನು ಎಲ್ಲಾ ಜೀವರಾಶಿಗಳನ್ನು ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲಾ ಭೂಪ್ರಾಣಿಗಳನ್ನು ಹಾಳು ಮಾಡುವ ಪ್ರಳಯವಾಗುವುದಿಲ್ಲ. ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲಾ ಜೀವಜಂತುಗಳಿಗೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು. ಫ್ಯಾಂಟಾಸ್ಟಿಕ್. ಆಡಿಯೋ ಬಂತು ಮೊದಲು. ನೋನೇ, ನಿನ್ನೊಂದಿಗೆ ನಾನು ಏನಾದರೂ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ, ನಿನ್ನ ಕುಟುಂಬದೊಂದಿಗೆ, ಪ್ರಾಣಿ ಪಕ್ಷಿಗಳೊಂದಿಗೆ, ಎಲ್ಲ ಜಂತುಗಳ ಒಂದಿಗೆ ಮತ್ತು ಈ ಭೂಮಿಯೊಂದಿಗೆ ನಾನು ವಾಗ್ದಾನ ಮಾಡಿಕೊಂಡಿದ್ದೇನೆ ಅಂದ್ಬಿಟ್ಟು ಕರ್ತನು ಹೇಳಿದ. ಈ ವಾಗ್ದಾನ ಕೊಟ್ಟಂಥವನು ಏನು ಮಾಡಿದಂತಾನೆ, ಆಡಿಯೋ ಬಂತು, ವಿಜುವಲ್ ಏನಂತಾನೆ, ಮುಗಿಲು ಬಿಲ್ಲು ತೋರಿಸಿಬಿಟ್ಟ. ಇದನ್ನು ನೋಡುವಾಗ ನೀವು ಒಂದು ಗೊತ್ತಾಗಬೇಕು ನಿಮ್ಗೆ ಏನಂತಂದರೆ, ನಾನು
ವಾಗ್ದಾನ ಮಾಡ್ಕೊಂಡಿದ್ದೇನೆ ನಿಮ್ಮೊಂದಿಗೆ ಅಂತ. ನೋಡ್ರಿ, ಅದನ್ನು ನೋಡುವಾಗೆಲ್ಲ ತಿರುಗಿ ಜ್ಞಾಪಕ ಮಾಡ್ಕೊಳ್ತಾನಂದ್ರೆ ಅಂದರೆ ದೇವರು ಮರೀತಾನಂತಲ್ಲ, ನಾವು ಮರೀತಾ ಇದ್ದೀವಿ ಅದಕ್ಕೋಸ್ಕರ ತೋರಿಸೋದಕ್ಕೆ ನಮ್ಮ ಭಾಷೆಯಲ್ಲಿ. ಇನ್ನು ನೋಡಿದಾಗೆಲ್ಲ ನೆನಪಾಗುತ್ತೆ ರೀ ಅಂತ, ಇದನ್ನು ನೋಡಿದಾಗ ನೆನಪಾಗುತ್ತೆ ಅಂತ, ಇದು ನೋಡಿದ್ರೆ ಅವ್ರು ನೆನಪಾಗುತ್ತೆ ಅಂತ. ಹಾಗಾದರೆ ಮುಗಿಲು ಬಿಲ್ ನೋಡುವಾಗ ನಿನಗೆ ನೆನಪಾಗಬೇಕಾಗಿರುವಂಥದ್ದು ದೇವರು ನಿನ್ನೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆಯನ್ನು ನೆನಪು ಮಾಡಿಕೋ. ಆದರೆ ಯಜ್ಞವೇದಿ ಕಟ್ಟಿದ್ಯೇನೋ, ನೀನು ಭೂಮಿ ಮೇಲೆ ಯಜ್ಞವೇದಿಯನ್ನು ಕಟ್ಟಿದರೆ ಆಕಾಶದಲ್ಲಿ ಮುಗಿಲು ಬಿಲ್ಲಿನ ಆ ವಾಗ್ದಾನವನ್ನು ಕರ್ತನು ತೊಗೊಂಡು ಬರ್ತಾನೆ. ನಿನ್ನ ಕೆಲಸ, ನನ್ನ ಕೆಲಸವನ್ನು, ನಮ್ಮ ಜವಾಬ್ದಾರಿಯನ್ನು ನಾವು ಮಾಡೋಣ. ದೇವರು ತನ್ನ ಜವಾಬ್ದಾರಿಯನ್ನು ಕರ್ತನು ಮಾಡೇ ಇದ್ದಾನೆ. ಹಾಗಾದರೆ ಇವತ್ತು ನೋಹನ ಚರಿತ್ರೆಯ ವಿಷಯದಲ್ಲಿ 3 Ws ಅಂತ ನೋಡಿದ್ವಿ. ಯಾವುದು? ಹೇಬೇಲಂದು ಆರಾಧನೆ, ಮತ್ತು ಹನೋಕನ ನಡಿಗೆ, ಮತ್ತು ನೋಹನು ಮಾಡಿರುವಂಥ ವಿಶೇಷವಾದ ದೇವರ ಕಾರ್ಯ. ಇದರ ವಿಷಯದಲ್ಲಿ ನೋಡಿದ್ದೇವೆ. 3 Ws ವಿ ಹ್ಯಾವ್ ಸೀನ್. ಅದು ನೋಹನ ವಿಷಯದಲ್ಲಿ 3 ಆಯ್ತು, ಇವತ್ತಿಗೆ 3ನೇ ಭಾಗ ಇದು. ಯಾಕಂದ್ರೆ ಲೈಫ್ ಹಿಸ್ಟ್ರಿ ತುಂಬ ಇದೆ. ಅದಕ್ಕೋಸ್ಕರ ಉತ್ತೇಜನ ಆಗಿದೆ ಅಂತ ನಂಬ್ತೇನೆ, ಎಚ್ಚರಿಕೆ ಬಂದಿದೆ ಅಂತ ನಂಬ್ತೇನೆ. ಮತ್ತು ಇದು ಹೀಗಾಗಿದ್ರೆ, ನಿಮಗೆ ಸಹಾಯ ಆಗಿದ್ರೆ ಈ ಲಿಂಕನ್ನು ಕೂಡ ನೀವು ಬೇರೆಯವ್ರಿಗೆ ಕಳಿಸ್ರಿ. ಕರ್ತನು ಅವರನ್ನು ಕೂಡ ಆಶೀರ್ವದಿಸಲಿ, ಕರ್ತನು ನಿಮ್ಮನ್ನು ಬಲಪಡಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರಪ್ಪ, ನೋಹನ ಕೆಲಸದ ವಿಷಯದಲ್ಲಿ ಇವತ್ತು 3ನೇ ಭಾಗದಲ್ಲಿ ನೋಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನೀನು ಮಾಡಿರುವಂಥ ವಾಗ್ದಾನಗಳಿಗಾಗಿ ಅವರನ್ನು ಕ್ವಾರಂಟೈನ್, ಒಂದು ರೀತಿಯ ಲಾಕ್ಡೌನಲ್ಲಿ ಯಾವುದದು ನಾವೇಲಿ ಇಟ್ಟಂತೆ ಕರ್ತನೆ, ಇವತ್ತು ನಮ್ಮನ್ನು ಕೂಡ ಕರ್ತನೆ ವಿಶೇಷವಾದ ರೀತಿಯಲ್ಲಿ ಸಾಕಿ ಸಲವಿ ಸಂರಕ್ಷಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವ. 1 ವರ್ಷದ ಮೇಲಿದ್ದಂಥ ಆ ಒಂದು ಭಕ್ತರು ಕರ್ತನೆ ಹೊರಗಡೆ ಬರುವಾಗ ಪರಿಶುದ್ಧಾತ್ಮನ ಸಹಾಯದಿಂದ ಹೊರಗೆ ಬರುವಂತೆ ಕೃಪೆ ಕೊಟ್ಟಿದ್ದು. ಇವತ್ತು ನಮ್ಮ ಜೀವಿತ ಕರ್ತನೆ ಪರಿಶುದ್ಧಾತ್ಮ ದೇವರೇ, ನಿನ್ನ ಸಹಾಯದಿಂದಲೇ ಆಗುವಂತೆ ನೀನು ಸಹಾಯ ಕೊಟ್ಟು ನಡೆಸು, ಬಲಪಡಿಸು, ಆಶೀರ್ವದಿಸು ಕರ್ತನೆ. ನೋಡಿರುವಂಥ, ಕೇಳಿಸ್ಕೊಂಡಿರುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು, ಅವರವ್ರ ಕುಟುಂಬಗಳನ್ನು ನೀನು ಕರುಣಿಸು, ಮಕ್ಕಳ ನೀನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರನ್ನು ಬೇಡಿ ಒಂದು ನಮ್ಮ ಸ್ವರ್ಗೀಯ ತಂದೆ, ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ಕೇಳಿದ ಸಂದೇಶಕ್ಕೆ ನೀವು ಸ್ಪಂದಿಸಿರಿ, ಅದನ್ನು ಧ್ಯಾನ ಮಾಡಿರಿ, ನಂಬಿರಿ, ದೇವರ ವಾಗ್ದಾನವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡಿ. ಇದು ನಮ್ಮ ಪ್ರಾರ್ಥನೆಯಾಗಿದೆ. ಮತ್ತು ತೆರೆಯ ಮೇಲೆ ನಿಮಗೆ ದೂರವಾಣಿ ಸಂಖ್ಯೆ ಕೊಡಲ್ಪಟ್ಟಿದೆ. ನಿಮ್ಮ ಪ್ರಶ್ನೆಗಳಿಗೆ, ಪ್ರಾರ್ಥನೆಗಳಿಗೆ ನಾವು ಸ್ಪಂದಿಸ್ತೇವೆ, ನಾವು ಉತ್ತರ ಕೊಡ್ತೇವೆ. ಮತ್ತು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರು ಅನೇಕರಿದ್ದಾರೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಳುಹಿಸಿರಿ. ಮತ್ತು ಈ ಕೂಟವನ್ನು ಮುಗಿಸುವ ಹಾಗೆ ಸಭಾಪಾಲಕರು ಪ್ರಾರ್ಥನೆ ಮಾಡುವುದಲ್ಲದೆ ಆಶೀರ್ವಾದ ವಚನಗಳನ್ನು ಕೊಡಬೇಕೆಂದು ನಾನು ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ.
ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ವಿಶೇಷವಾದ ಕೃಪೆಗಾಗಿ ನಿನಗೆ ಸ್ತೋತ್ರ. ನಮ್ಮ ಮೂಲ ಅಂದ್ರೆ ನಮ್ಮ ಎಲ್ಲಾ ಆಶೀರ್ವಾದಗಳಿಗೆ ನೀನು ಮೂಲನಾಗಿದೆ, ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನಿಂದಲೇ ಎಲ್ಲವೂ ಬರ್ತದೆ. ಅದು ನಿನ್ನ ಮಗನು ನಮ್ಮೊಬ್ಬೊಬ್ಬರ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಮುಖಾಂತರ ಇದನ್ನೆಲ್ಲವನ್ನ ದಯಪಾಲಿಸಿದ್ದೆ ಎಂದು ನಾವು ನೋಡಿದ್ದೇವೆ, ನಂಬ್ತಾ ಇದ್ದೇವೆ. ಇವತ್ತು ವೀಕ್ಷಿಸಿರುವಂತ ಕುಟುಂಬಗಳಿಗೂ ಕೂಡ ಕರ್ತನೆ ಅನೇಕ ಆಶೀರ್ವಾದಗಳನ್ನು ಸುರಿಸಿಬಿಟ್ಟಿದ್ದೀನಿ. ನಾಮಕ್ಕೆ ಸ್ತೋತ್ರ. ಇವತ್ತು ನಮ್ಮ ಕರ್ತನ ವೀಕ್ಷಕರಲ್ಲಿ ಒಂದು ಕುತೂಹಲ ಎಬ್ಬಿಸಿದ್ದಿ. ಹೌದು, ನನ್ನ ಕರ್ತನು ಪ್ರಾರ್ಥನೆ ಮಾಡಿದಾಗ ನನ್ನ ಕರ್ತನು ಕೊಡ್ತಾನೆನ್ನುವಂತ ಒಂದು ಗ್ಯಾರಂಟಿ ಅವ್ರಿಗೆ ಬಂದು ಹೋಗಿದೆ. ನಂಬಿಕೆಯನ್ನು ಹುಟ್ಟಿಸಿದ್ದಿ, ಪೂರೈಸಿದ್ದಿ, ಇದಕ್ಕಾಗಿ ನಿನಗೆ ಸ್ತೋತ್ರ. ಹಾಗೆ ಕರ್ತನೆ ನಮ್ಮೆಲ್ಲರನ್ನು ಕಲ್ಪಿಸಿದ್ದೇವೆ. ನಮ್ಮ ಕೊರತೆಗಳನ್ನು ನೀಗಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಯಾವಾಗಲೂ ಕೈ ಚಾಚಿ ಕೊಡುವಂತ ದೇವರಾಗಿದ್ದಿ, ಇದಕ್ಕಾಗಿ ನಿನಗೆ ಸ್ತೋತ್ರ. ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಪ್ರಾರ್ಥನೆ ಕೇಳಿದ್ದೀನಿ, ನಾಮಕ್ಕೆ ಸ್ತೋತ್ರವಾಗಲಿ. ಘನ ಮಾನ ಮಹಿಮೆ ಪ್ರಭಾವ ಉಂಟಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದನು ನಮ್ಮ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನ ನಾವು ಹೊಂದಿಕೊಳ್ಳುವಾಗ ಕರ್ತನನ್ನು ಗೌರವಿಸುವಂತೆ ನಮ್ಮ ಮನೆಯಲ್ಲಿ ಎದ್ದು ನಿಂತುಕೊಳ್ಳೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಆತನ ಸಹವಾಸ, ಆತನ ಅನುಗ್ರಹ, ಆತನಿಂದ ಬರುವ ಆರೋಗ್ಯ, ಬಲ, ಭಾಗ್ಯ ಯಾವಾಗಲೂ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ, ಯವನಸ್ಥ ಮಕ್ಕಳ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗೂ ಇರಲಿ. ಆಮೆನ್.